ಶರಣ ಬಂಧುಗಳಿಗೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇವತ್ತು 20ನೇ ಶತಮಾನದ ಮಹಾನ್ ಶರಣ ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿಯವರನ್ನು ಕುರಿತು ಅವರ ಬದುಕು, ಅವರ ಕಾರ್ಯ, ಅವರ ಸಾಧನೆ ಸಿದ್ಧಿಗಳ ಪರಿಚಯವನ್ನು ನಾನಿಲ್ಲಿ ಮಾಡಿಕೊಡಲು ಪ್ರಯತ್ನ ಪಟ್ಟಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಹಳಕಟ್ಟಿಯವರನ್ನು ಸ್ಮರಿಸುವ ಅಂತಹ ಕಾರ್ಯ ಈ ನಾಡು ಹೊರನಾಡುಗಳುದ್ದಕ್ಕೂ ನಡೆಯುತ್ತಾ ಬಂದಿರುವ ಈ ಸಂಗತಿ ನನಗಂತೂ ಅತ್ಯಂತ ತೃಪ್ತಿ ಕೊಡುವಂಥ ಸಂಗತಿ ಇದು. ಕಾರಣ ಏನು ಅಂದರೆ, ಹಳಕಟ್ಟಿಯವರ ಬದುಕನ್ನು ಆಮೂಲಾಗ್ರವಾಗಿ ನಾವು ಅಧ್ಯಯನ ಮಾಡಿದಾಗ, ಅವರ ಸಾಧನೆಗಳನ್ನು ನಾವು ಪಟ್ಟಿ ಮಾಡಿದಾಗ, ಹಳಕಟ್ಟಿಯವರನ್ನು ಸ್ಮರಿಸಿಕೊಳ್ಬೇಕಾದದ್ದು ನಮ್ಮ ನಿಮ್ಮೆಲ್ಲ ಕರ್ತವ್ಯ ಎಂದು ನಾನು ಭಾವಿಸಿದ್ದೇನೆ. ಹೀಗಾಗಿ ಹಳಕಟ್ಟಿಯವರನ್ನ ಕುರಿತು ನನ್ನ ಬದುಕಿನ ಕೊನೆಯ ಭಾಗದಲ್ಲಿ ಅವರ ಸೇವೆಯನ್ನು ಮಾಡುವಂಥ ಒಂದು ಸೌಭಾಗ್ಯ ಒದಗಿ ಬಂದಿದೆ. ಹೀಗಾಗಿ ನನ್ನ ಬಹುಪಾಲು ಆಯುಷ್ಯದ ಈ ಕೊನೆಯ ಭಾಗದಲ್ಲಿ ಹಳಕಟ್ಟಿಯವರನ್ನ ಕುರಿತು ಮಾತನಾಡುವುದು, ಪ್ರಚಾರ ಮಾಡುವುದು, ಅವರ ಸಾಧನೆ ಸಿದ್ಧಿಗಳನ್ನು ಜನರಿಗೆ ತಲುಪಿಸುವಂಥ ಕೈಂಕರ್ಯದಲ್ಲಿ ತೊಡಗಿದ್ದೇನೆ. ನೀವೆಲ್ಲ ಹಳಕಟ್ಟಿಯವರನ್ನು ಕೆಲವೊಂದು ಜನ ಕಂಡಿರಬಹುದು, ಕೆಲವು ಜನ ನಾವು ಕಂಡಿಲ್ಲ. 12ನೇ ಶತಮಾನದ ಶರಣರು ಹೇಗಿದ್ದರು, ಅವರ ಬದುಕು ಹೇಗಿತ್ತು, ಅವರ ಸಾಧನೆ ಸಿದ್ಧಿಗಳು ಏನು ಅನ್ನುವುದನ್ನು ನಮಗೆ ಗೊತ್ತಾಗಬೇಕಾದ್ರೆ 20ನೇ ಶತಮಾನದ ಹಳಕಟ್ಟಿಯವರು ನಮಗೆ ಸಾಕ್ಷಿಯಾಗಿ ನಿಲ್ತಾರೆ. ಹಳಕಟ್ಟಿಯವರ ಬದುಕು, ಅವರ ಕಾಯಕ ಮತ್ತು ಅವರ ಸಾಧನೆ, ಈ ಮೂರನ್ನು ಕ್ರೋಢೀಕರಿಸಿಕೊಂಡು ಇವತ್ತಿನ ದಿವಸ ನಾನು ಉಪನ್ಯಾಸ ನೀಡ್ತಿದ್ದೇನೆ. ಹಳಕಟ್ಟಿಯವರಿಗೆ ಹಲವಾರು ಬಿರುದುಗಳನ್ನು ನೀಡಿದ್ದು ನಾವು ಕಾಣುತ್ತೇವೆ. ಅವರು ಇಳೆಗಿಳಿದ ಬಂದ ಶರಣ, ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ, ರಾವ್ ಸಾಹೇಬ, ರಾವ್ ಬಹದ್ದೂರ, 771ನೆಯ ಗಣಪದವಿಯನ್ನು ಪಡೆದುಕೊಂಡಂಥವರು, 64ನೇ ಪುರಾತನರು, ಹೀಗೆ 10 ಪದವಿಗಳನ್ನು ಪಡೆದುಕೊಂಡ ಹಳಕಟ್ಟಿಯವರ ಬದುಕಿನ 84 ವರ್ಷಗಳು ಅತ್ಯಂತ ಕ್ರಿಯಾಶೀಲ ಬದುಕು ಎನ್ನುವುದನ್ನು ಸಾಬೀತುಪಡಿಸ್ತವೆ. ಹಳಕಟ್ಟಿಯವರ ಹುಟ್ಟಿದ ಕಾಲ, ಅವರ ಸಾಧನೆಯ ಮೆಟ್ಟಿಲನ್ನು ತುಳಿಯುವಂಥ ಕಾಲದಲ್ಲಿ ನಾವೊಂದು ಆಲೋಚನೆ ಮಾಡಬೇಕಾಗಿದೆ.
ಅಂದಿನ ಪರಿಸರ ಹೇಗಿತ್ತು, ಅಂದಿನ ಸಂದರ್ಭ ಹೇಗಿತ್ತು, ಅಂದಿನ ವೈರುಧ್ಯವಾದಂಥ ವಾತಾವರಣವನ್ನು ಅರ್ಥೈಸಿಕೊಂಡಾಗ ಹಳಕಟ್ಟಿಯವರ ಸಾಧನೆಗಳ ಮೇಲೆ ಬೆಳಕು ಚೆಲ್ಲಕ್ಕೆ ಸಾಧ್ಯ ಆಗ್ತದೆ. ಸ್ವಾತಂತ್ರ್ಯ ಪೂರ್ವದ ಕಾಲ, ಹಳಕಟ್ಟಿಯವರು 1880 ಜುಲೈ 2ರಂದು ಧಾರವಾಡದಲ್ಲಿ ಜನಿಸಿದವರು. ಈ ಒಂದು ಕಾಲಾವಧಿಯಲ್ಲಿ 1880ರಿಂದ 1900ರವರೆಗೆ ಅಥವಾ 19ನೇ ಶತಮಾನದ ಕೊನೆಯ ಭಾಗದಿಂದ 20ನೇ ಶತಮಾನದ ಆದಿ ಭಾಗದಲ್ಲಿ ಈ ಕಾಲಘಟ್ಟದಲ್ಲಿ ಕರ್ನಾಟಕದ ಸ್ಥಿತಿ ಹಲವಾರು ವೈರುಧ್ಯಗಳಿಂದ ಕೂಡಿದಂಥದ್ದು. ಒಂದು ಕಡೆಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ವಾತಾವರಣ, ಇನ್ನೊಂದು ಕಡೆಗೆ ಕರ್ನಾಟಕ ಏಕೀಕರಣ ಚಳವಳಿ, ಮತ್ತೊಂದು ಕಡೆಗೆ ಲಿಂಗಾಯತ ಧರ್ಮದ ಅಸ್ಮಿತೆಗಾಗಿ ಹೋರಾಟ. ಇಂಥ ವಾತಾವರಣದಲ್ಲಿ ಇವುಗಳನ್ನು ಹೊಡೆದೋಡಿಸಲು ತಮ್ಮ ಬದುಕನ್ನೇ ಸಮರ್ಪಣೆ ಮಾಡಿದಂಥ ಹಲವಾರು ಜನ ಮಹನೀಯರನ್ನು ಈ ನಾಡು ಕೊಟ್ಟಿದೆ. ಉದಾಹರಣೆಗಾಗಿ ಹಳಕಟ್ಟಿ ಫಕೀರಪ್ಪನವರು, ಹರ್ಡೇಕರ ಮಂಜಪ್ಪನವರು, ಗಿಲಗಂಚಿ ಗುರುಸಿದ್ದಪ್ಪನವರು, ಅರಟಾಳ ರುದ್ರಗೌಡರು, ಸಿರ್ಸಂಗಿ ಲಿಂಗರಾಜರು, ಡೆಪೋಟಿ ಚನ್ನಬಸಪ್ಪನವರು, ಬಂತಾಳ ಶಿವಗ್ಗಳು, ರುದ್ರಾಕ್ಷಿ ಮಠದ ಶಿವಬಸವ ಮಹಾಸ್ವಾಮಿಗಳು, ಬಾಲ್ಕಿಯ ಚನ್ನಬಸವ ಪಟ್ಟದೇವರು, ಹಾನಗಲ್ ಕುಮಾರಸ್ವಾಮಿಗಳು, ಬಬಲೇಶ್ವರ ಶಾಂತವೀರ ಮಹಾಸ್ವಾಮಿಗಳು, ಅಥಣಿ ಶಿವಗ್ಗಳು ಮತ್ತು ಮಲ್ಲಿಕಾರ್ಜುನ ಶಿವಗ್ಗಳು, ಹೀಗೆ ಒಂದು ದೊಡ್ಡ ಪಡೆ ಈ ಸಂದರ್ಭದಲ್ಲಿ ಹುಟ್ಟಿಕೊಂಡದ್ದನ್ನು ನಾವು ಕಾಣುತ್ತೇವೆ. 1883ರಲ್ಲಿ ಧಾರವಾಡದಲ್ಲಿ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ ಪ್ರಾರಂಭ ಆದದ್ದು. ಅದರ ಮುಖಾಂತರ ಲಿಂಗಾಯತ ಮಕ್ಕಳಿಗೆ ಅವರ ವಿದ್ಯಾಭಿವೃದ್ಧಿಗಾಗಿ ಉತ್ತೇಜನ ನೀಡುವಂಥ ಚಟುವಟಿಕೆಗಳು ಪ್ರಾರಂಭ ಆದ ಕಾಲ ಅದು. ನಾನೀಗ ಮಾತನಾಡುವಾಗ ಇವರೆಲ್ಲರೂ ಪ್ರಾತಿನಿಧಿಕವಾದಂಥ ಕಾರ್ಯಗಳನ್ನು ಮಾಡಿದವರು, ಕನ್ನಡ ಕಟ್ಟುವ ಕೆಲಸವನ್ನು ಮಾಡಿದವರು, ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸುವಂಥ ವಾತಾವರಣದಲ್ಲಿ ಬದುಕಿದವರು, ತಮ್ಮನ್ನೇ ದೇಶಕ್ಕಾಗಿ ಸಮರ್ಪಣೆ ಮಾಡಿಕೊಂಡಂಥ, ಈ ನಾಡಿಗಾಗಿ ಸಮರ್ಪಣೆ ಮಾಡಿಕೊಂಡಂಥ ಹಲವಾರು ಶಿವಗಳನ್ನು ನಾವು ಕಾಣುತ್ತೇವೆ. ಅಂಥ ಸಂದರ್ಭದೊಳಗೆ ಒಂದು ಸೀಮಿತ ವಲಯವನ್ನು ಆರಿಸಿಕೊಂಡು ನಾನು ಈ ವಿಜಯಪುರ ಜಿಲ್ಲೆ, ಈ ವಿಜಯಪುರ ನಗರಕ್ಕೆ ಈ ಸಂದರ್ಭದಲ್ಲಿ ಆಗಮಿಸಿ ಭಾಗ್ಯದ ಬಾಗಿಲನ್ನು, ಈ ವಿಜಯಪುರ ನಗರದ ಜಿಲ್ಲೆಯ ಭಾಗ್ಯದ ಬಾಗಿಲನ್ನು
ತೆರೆದಂಥ 3 ಜನ ಪ್ರಾತಸ್ಮರಣೀಯರನ್ನು ನಾನಿಲ್ಲಿ ಸ್ಮರಿಸಿಕೊಳ್ತೇನೆ. ಪ್ರಾರಂಭದಲ್ಲಿ ಒಂದು ಹಳಕಟ್ಟಿ ಫಕೀರಪ್ಪನವರು, ಎರಡನೆಯವರು ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರು, ಮೂರನೇದವರು ಬಂತನಾಳದ ಸಂಗರ ಬಸವ ಮಹಾಸ್ವಾಮಿಗಳವರು. ಈ 3 ಜನರಲ್ಲಿ ಇಬ್ಬರು ಫಕೀರಪ್ಪ ಹಳಕಟ್ಟಿಯವರು, ಹರ್ಡೇಕರ್ ಮಂಜಪ್ಪನವರು ಈ ಬಿಜಾಪುರದವರಲ್ಲ. 1880 ಜುಲೈ 2ನೇ ತಾರೀಕಿನಂದು ಹಳಕಟ್ಟಿಯವರು ಹುಟ್ಟಿದ್ದು ಧಾರವಾಡದಲ್ಲಿ. 1886ರಲ್ಲಿ ಹರ್ಡೇಕರ್ ಮಂಜಪ್ಪನವರು ದೂರದ ಬನವಾಸಿಯಲ್ಲಿ ಹುಟ್ಟಿದ ಇವರು ತಮ್ಮ ಕರ್ಮಭೂಮಿಯನ್ನಾಗಿ ವಿಜಾಪುರವನ್ನು ಆಯ್ದುಕೊಂಡರು. ಬಂತನಾಳ ಶಿವಗಳು ಮಾತ್ರ ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಂಥ ಒಬ್ಬ ಮಹಾನ್ ಸಂತರು. ವಚನ ಪಿತಾಮಹ ಡಾಕ್ಟರ್ ಪೋಗು ಹಳಕಟ್ಟಿ ಎಂಬ ಬಿರುದನ್ನು ಪಡೆದುಕೊಂಡದ್ದು ಫಕೀರಪ್ಪ ಹಳಕಟ್ಟಿಯವರು ಧಾರವಾಡದಲ್ಲಿ ಹುಟ್ಟಿ ಬೆಳೆದು ವಿಜಯಪುರಕ್ಕೆ ಆಗಮಿಸಿದವರು. ಹಳಕಟ್ಟಿಯವರು ಧಾರವಾಡದಲ್ಲಿ ಹುಟ್ಟಿ ಪ್ರೌಢ ಶಿಕ್ಷಣವನ್ನು ಪಡೆಯುವವರೆಗೆ ಧಾರವಾಡದಲ್ಲಿ ಬೆಳೆದು ಬಂದವರು. ಪ್ರೌಢಶಾಲೆಯಲ್ಲಿ SSLCಯವರೆಗೆ ಕಲಿತು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮುಂಬಯಿಯ ಸೇಂಟ್ ಜೇವಿಯರ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದುಕೊಂಡವರು. ಹುಟ್ಟಿದಾಗ ಇವರಿಗೆ ತೊಟ್ಟಿಲದಲ್ಲಿ ಹಾಕುವಾಗ ಇವರ ತಾಯಿ ತಂದೆಗಳು ಇಟ್ಟಂಥ ಹೆಸರ ಫಕೀರಪ್ಪ. ಇವರ ಮನೆತನದಲ್ಲಿ ಇವರ ಅಜ್ಜ ಫಕೀರಪ್ಪನೇ. ಬಹುಶಃ ಅವರ ಮನೆ ದೇವರು ಫಕೀರೇಶ್ವರ ಆಗಿರಬಹುದು. ಅಜ್ಜನ ಹೆಸರು ಬಳವಳಿಯಾಗಿ ಈ ಹಳಕಟ್ಟಿಯವರಿಗೆ ಬಂದಿರಲೂಬಹುದು. ಏನೇ ಇರಲಿ, ನನ್ನ ಅಧ್ಯಯನದಲ್ಲಿ ನಾನು ಕಂಡೊಂದು ಹಳಕಟ್ಟಿಯವರಿಗೆ ಇಟ್ಟ ಹೆಸರ ಫಕೀರ. ಅದು ಅಂಕಿತ ನಾಮವಾಗಿತ್ತು. ಅವರ ಜೀವನದ ಇತಿಹಾಸವನ್ನೆಲ್ಲ ಓದಿದಾಗ ಅದು ಅನ್ವರ್ಥಕವಾಯಿತು. ಇಂಥ ಹಳಕಟ್ಟಿಯವರು ಪದವಿ ಶಿಕ್ಷಣವನ್ನೆಲ್ಲ ಮುಗಿಸಿದ್ದು ಮುಂಬೈಯಲ್ಲಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಹಳಕಟ್ಟಿಯವರು ತಮ್ಮ ಪದವಿಯನ್ನು ಗಳಿಸಿಕೊಂಡದ್ದು, ಅವರು ಅಧ್ಯಯನ ಮಾಡಿದ್ದು ಪದವಿ ಶಿಕ್ಷಣದಲ್ಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್, ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರವನ್ನು ಅಧ್ಯಯನ ಮಾಡಿ ಪದವಿ ಪಡೆದುಕೊಂಡಂಥ ಈ ವ್ಯಕ್ತಿ ಅವರು MA ಕಲಿತು ಕನ್ನಡವನ್ನು ಅಭ್ಯಾಸ ಮಾಡಿ ವಚನ ಸಾಹಿತ್ಯದ ಸಂಗ್ರಹ ಕಾರ್ಯಕ್ಕೆ ಇಳಿದಿದ್ದರೆ ಆಶ್ಚರ್ಯವಾಗುವಂಥ ಮಾತಿರಲಿಲ್ಲ. ಆದರೆ ಅವರು ಪದವಿಯನ್ನು 2 ವಿಜ್ಞಾನದ ವಿಷಯವಾಗಿ ಮುಖ್ಯವಾಗಿ ತೆಗೆದುಕೊಂಡು ಪದವಿ ಮುಗಿಸ್ಕೊಂಡವರು ಗಕ್ಕರೆ ಶಿಕ್ಷಣದಲ್ಲಿ ಬದಲಾವಣೆ ಮಾಡಿಕೊಂಡರು. ಕನ್ನಡ MAಕ್ಕೆ ಹೆಸರು ಹಚ್ಚಿದರೂ ಕೂಡ ಮುಂದುವರಿಸಲಿಲ್ಲ. ಅದೇ ಸೇಂಟ್ ಜೇವಿಯರ್ ಕಾಲೇಜಿನಿಂದ ಫಕೀರಪ್ಪನವರು LLB ಪದವಿ ಪಡೆದುಕೊಂಡರು. ಆಶ್ಚರ್ಯ ಇದು. ವಿಜ್ಞಾನವನ್ನು ಅಭ್ಯಾಸ ಮಾಡಿ
ಕನ್ನಡ ಅಭ್ಯಾಸಕ್ಕಾಗಿ ಹೆಸರು ಹಚ್ಚಿ ಅರ್ಧಕ್ಕೆ ಬಿಟ್ಟು ವಕೀಲಿ ವೃತ್ತಿಗಾಗಿ ವಕೀಲಿ ಅಭ್ಯಾಸ ಮಾಡಿದರು. 1904ರಲ್ಲಿ ಪದವಿ ಪಡೆದುಕೊಂಡ ಹಳಕಟ್ಟಿಯವರು ಮರಳಿ ಧಾರವಾಡಕ್ಕೆ ಬಂದರು. ಧಾರವಾಡದಲ್ಲಿ ವಕೀಲಿ ವೃತ್ತಿ ಪ್ರಾರಂಭ ಮಾಡಬೇಕೆನ್ನುವ ಆಲೋಚನೆ ಅವರಿಗಿತ್ತು. ಆದರೆ ಅವರಿಗೆ ಹೆಣ್ಣು ಕೊಟ್ಟ ಮಾವ ಬನಹಟ್ಟಿಯ ತಮ್ಮಣ್ಣಪ್ಪ ಚಿಕ್ಕೋಡಿಯವರು ತಮ್ಮ ಮಗಳ ದಾನಮ್ಮನನ್ನು ಕೊಟ್ಟು, ಇದು ಭಾಗ್ಯರಥಿಯನ್ನು ಕೊಟ್ಟು ಮದುವೆ ಮಾಡಿದರು. ಹೀಗಾಗಿ ಅವರು ತಮ್ಮ ಮುಂದಿನ ವಕೀಲಿ ವೃತ್ತಿಯನ್ನು ಮಾಡುವಂಥ ಸ್ಥಳದ ಆಯ್ಕೆಯ ಆಲೋಚನೆಯಲ್ಲಿ ಇದ್ದಾಗ ಅವರ ಮಾವ ತಮ್ಮಣ್ಣಪ್ಪನವರು ಒಂದು ಸೂಚನೆಯನ್ನು ಕೊಡ್ತಾರೆ. ನೋಡು ಫಕೀರಪ್ಪ, ಧಾರವಾಡದಲ್ಲಿ ನೀನು ವಕೀಲಿ ವೃತ್ತಿ ಮಾಡುವುದು ಬೇಡ. ನೀನು ಬೆಳಗಾವಿಯಲ್ಲಿ ಮಾಡ್ಬೋದು. ಬೇಡ ಅಂದರೆ ಅತ್ಯಂತ ಪ್ರಶಸ್ತವಾದಂಥ ಸ್ಥಳ ಅಂದರೆ ವಿಜಯಪುರ. ಯಾಕಂದರೆ ಧಾರವಾಡದಲ್ಲಿ ಅಷ್ಟೊತ್ತಿಗೆ ಸಾಕಷ್ಟು ಜನ ವಕೀಲರಿದ್ದರು. ಧಾರವಾಡದಲ್ಲಿ ವಕೀಲಿ ವೃತ್ತಿ ಅಂತೂ ಬೇಡ. ಅವರ ಮಾತು ಕೇಳಿ ಅದು ಯೋಗ ಮೊದಲೇನೋ ಕೆಲವು ದಿವಸ ಬೆಳಗಾವಿಗೆ ಆಗಮಿಸಿ ವಕೀಲಿ ವೃತ್ತಿ ಪ್ರಾರಂಭ ಮಾಡುವಷ್ಟರಲ್ಲಿ ಅಲ್ಲಿಯ ವಾತಾವರಣ, ಅಲ್ಲಿಯ ತಂಪಾದ ಹವೆ ಹಳಕಟ್ಟವರಿಗೆ ಆಗಲಿಲ್ಲ. ಅದನ್ನು ಬಿಟ್ಟು ನೇರವಾಗಿ ಬಿಜಾಪುರಕ್ಕೆ ಆಗಮಿಸಿದರು. 1904ರಿಂದ 1964ರವರೆಗೆ 60 ವರ್ಷ ಹಳಕಟ್ಟಿಯವರು ಬಿಜಾಪುರದಲ್ಲಿ ನೆಲೆಸಿ ತಮ್ಮ ಕರ್ಮ ಭೂಮಿಯನ್ನಾಗಿ ಮಾಡಿಕೊಂಡದ್ದು. ಅದು ಬಿಜಾಪುರದ ಬಾಗಿಲ ತೆಗೆದಂಥ ವ್ಯಕ್ತಿಯವರು. 1904ರಲ್ಲಿ ಹಳಕಟ್ಟಿಯವರು ಬಿಜಾಪುರಕ್ಕೆ ವೃತ್ತಿಯಾಗಿ ಬಂದರು. ವಕೀಲಿ ವೃತ್ತಿ ಪ್ರಾರಂಭ ಮಾಡೋದ್ರ ಜೊತೆಗೆ ಅವರ ಮನಸ್ಸ ವಿಜಯಪುರದ ಸುತ್ತಮುತ್ತಲಿರುವಂಥ ಪ್ರದೇಶವನ್ನು ಅಧ್ಯಯನ ಮಾಡಿದರು. ಸಮಾಜದ ಅಧ್ಯಯನ ಆಯಿತು. ಇಲ್ಲಿ ಸ್ಥಿತಿ ಹೇಗಿತ್ತು ಅನ್ನೋದು ಆಲೋಚನೆ ಮಾಡಿದರು. ಆಗ ಬಿಜಾಪುರದ ಸ್ಥಿತಿ ಹೇಗಿತ್ತು ಅಂದರೆ, ಒಂದು ಕಾಲಕ್ಕೆ ವಿಜಯಪುರದ ಜನಸಂಖ್ಯೆ 11.5 ಲಕ್ಷದಷ್ಟು ಇತ್ತು. ಆದರೆ ಹಲವಾರು ಅವಾಂತರಗಳಿಂದ ನನಗನ್ನಿಸೋ ಮಟ್ಟಿಗೆ ವಿಜಯಪುರ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯುದ್ಧಗಳನ್ನು ಕಂಡಂಥ ಭೂಮಿ ಅದು. ಇವತ್ತಿಗೂ ಕೂಡ ಬಿಜಾಪುರ ನಗರದ ಯಾವುದೇ ಪ್ರದೇಶದಲ್ಲಿ ಮನೆ ಕಟ್ಟಲಿಕ್ಕೆ ನೆಲವನ್ನು ಅಗೆದರೆ ಒಂದಾದರೂ ತಲೆಬುರುಡಿ ಎಲುವುಗಳು ಸಿಗ್ತಾವೆ. ಅಷ್ಟು ಯುದ್ಧ ಕಂಡ ಭೂಮಿ. 11.5 ಲಕ್ಷ ಜನಸಂಖ್ಯೆ ಇದ್ದಂಥ ಈ ಪ್ರದೇಶ ಹಾಳಾಗಿ ಹೋಯಿತು. ಎರಡನೇದ್ದು, ಮರಣಾಂತಿಕ ಕಾಯಿಲೆಗಳು ಪದೇ ಪದೇ ಬಂದು ಜನ ಸತ್ತು ಹೋದರು. ಮೂರನೇದ್ದು, ಶಾಶ್ವತವಾದ ಬರಗಾಲ. 5 ನದಿಗಳು ತುಂಬಿ ಹರಿಯುತ್ತಿದ್ದರೂ ಕೂಡ ಬಿಜಾಪುರ ಬರಗಾಲದ ಪ್ರದೇಶ. ಇದನ್ನೆಲ್ಲ ಕಣ್ಣಾರೆ ಕಂಡರು ಹಳಕಟ್ಟಿಯವರು. ನಾನು ಏನಾದರೂ ಈ ಜಿಲ್ಲೆಗೆ, ಈ ನಗರಕ್ಕೆ
ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು. ಜನರ ಬದುಕಿನ ಎತ್ತರವನ್ನು ಹೆಚ್ಚಿಸಬೇಕು. ಸುಖವಾಗಿ ಜನ ಬದುಕಬೇಕಾದರೆ ಅವರು ಮೊದಲ ಆಲೋಚನೆ ಮಾಡಿದ್ದು ಶೈಕ್ಷಣಿಕ ಪದ್ಧತಿಯನ್ನು ನೋಡಿದರು. ಸಂಪೂರ್ಣ ಮರಾಠಿಯಲ್ಲಿಯೇ ಇಲ್ಲಿ ಶಿಕ್ಷಣ ನಡೀತಿತ್ತು. ಪ್ರಾಥಮಿಕ ಶಿಕ್ಷಣಕ್ಕೆ ಅವರು ಬಂದ ಕಾಲದಲ್ಲಿ 3 ಕನ್ನಡ ಗಂಡು ಮಕ್ಕಳ ಶಾಲೆ 3 ಕನ್ನಡ ಗಂಡು ಮಕ್ಕಳ ಶಾಲೆ, 6 ಮರಾಠಿ ಗಂಡು ಮಕ್ಕಳ ಶಾಲೆ ಇತ್ತು. ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆನೇ ಇರಲಿಲ್ಲ ಅಲ್ಲಿ. ಇವರು ತಲೆಯಲ್ಲಿ ಬಂದದ್ದು ಅಪ್ಪಟ ಕನ್ನಡ ಗಂಡು ಮೆಟ್ಟಿನ ಸ್ಥಳ ಎನಿಸಿಕೊಂಡ ವಿಜಯಪುರದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಒಂದೂ ಕನ್ನಡ ಶಾಲೆಗಳಿರಲಿಲ್ಲ. ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಮರಾಠಿ ಪ್ರಭಾವ, ಮುಂಬೈ ಕರ್ನಾಟಕಕ್ಕೆ ಸೇರಿದ ಪ್ರದೇಶ, ಧಾರವಾಡ, ವಿಜಯಪುರ, ಆನಂತರ ಬೆಳಗಾವಿ, ಕಾರವಾರ ಇವು ಉತ್ತರ ಕರ್ನಾಟಕದ ಪ್ರದೇಶಗಳು. ಮುಂಬೈ ಕರ್ನಾಟಕಕ್ಕೆ ಸೇರಿದಂಥ ಪ್ರದೇಶದಲ್ಲಿ ಮರಾಠಿ ದೈನಂದಿನ ಬದುಕಿನ ಭಾಷೆ, ಅದು ವ್ಯಾವಹಾರಿಕ ಭಾಷೆ, ಅದು ಬರವಣಿಗೆಯ ಭಾಷೆ ಅದು. ಹೀಗಾಗಿ ಕನ್ನಡಕ್ಕೆ ಯಾವ ಸ್ಥಾನವೂ ಕನ್ನಡ ಗಂಡು ಮಟ್ಟಿನ ಸ್ಥಳದಲ್ಲಿ ಇರಲಿಲ್ಲ. ಇಲ್ಲಿ ಕನ್ನಡ ಶಾಲೆಗಳನ್ನು ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಶಾಲೆಗಳನ್ನು ತೆಗೀಬೇಕು ಅನ್ನೋದು ಅವರ ತಲೆಯಲ್ಲಿ ಬಂದು ತಮ್ಮ ವಕೀಲಿ ವೃತ್ತಿಯ ಜೊತೆಗೆ ಸಾಮಾಜಿಕ ಕಾರ್ಯಗಳಿಗೆ ಅವರು ಪದಾರ್ಪಣೆ ಮಾಡಿದರು. ನಗರ ಸಭೆಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡರು. ಶಾಲಾ ಸಮಿತಿಯ ಅಧ್ಯಕ್ಷರಾದರು. 6 ವರ್ಷ ಆ ಶಾಲಾ ಸಮಿತಿಯ ಅಧಿಕಾರಿಗಳಾಗಿ ಕನ್ನಡ 3 ಕನ್ನಡ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಿದರು. ಅದರ ಜೊತೆಗೆ 7 ಕನ್ನಡ ಗಂಡ ಮಕ್ಕಳ ಶಾಲೆಯನ್ನು ಅವರು ಪ್ರಾರಂಭ ಮಾಡಿದರು 1904ರಲ್ಲಿ. ನಾನು ಆಶ್ಚರ್ಯಪಡೋಕ್ಕಿಂತ ಅಭಿಮಾನ ಪಡ್ತೇನೆ. ಅವತ್ತು ಪ್ರಾರಂಭ ಮಾಡಿದಂಥ ಶಾಲೆ ನಾವಿವತ್ತು ಕಣ್ಣಾರೆ ಕಾಣ್ತೇವೆ. ಹೆಣ್ಣು ಮಕ್ಕಳಿಗಾಗಿ ತೆಗೆದ ಶಾಲೆಗಳನ್ನು, ಗಂಡು ಮಕ್ಕಳಿಗಾಗಿ ತೆಗೆದ ಕನ್ನಡ ಶಾಲೆಗಳನ್ನು, ಅವೆಲ್ಲ ಶತಮಾನೋತ್ಸವವನ್ನು ಆಚರಣೆ ಮಾಡಿದಂಥ ಶಾಲೆಗಳದು. ಪ್ರಾರಂಭದಲ್ಲಿ ಒಂದು ಮಾತನ್ನು ನಿಮಗೆ ಹೇಳಿ ಬಯಸ್ತೇನೆ. ಹಳಕಟ್ಟಿಯವರು ಬಿಜಾಪುರದಲ್ಲಿ ಯಾವ ಕೆಲಸಕ್ಕೆ ತಮ್ಮ ಕೈ ಹಚ್ಚಿದ್ದಾರೋ ಅವೆಲ್ಲಕ್ಕೂ ಶತಮಾನೋತ್ಸವ ಆಚರಣೆ ಆದಂಥದ್ದು. ಅವರು ಹಚ್ಚಿದ ಕೆಲಸಗಳೆಲ್ಲ ಶತಮಾನೋತ್ಸವ ಆಚರಣೆ ಆದವು. ಕಾರಣ ಇಷ್ಟೇ, ಶತಮಾನಗಳವರೆಗೂ ಉಳಿಯುವಂಥ ಸ್ಮಾರಕಗಳಾಗಿ ಇರುವಂಥ ಹಳಕಟ್ಟಿಯವರ ಶಾಲೆಗಳನ್ನು ನಿರ್ಮಿಸಿಕೊಂಡಾಗ ಒಂದು ಮಾತು ನೆನಪಾಗ್ತದೆ. ಇಚ್ಛಾಶಕ್ತಿ ಮನುಷ್ಯನಿಗೆ ಬೇಕು, ಕೈಗಳು ಪ್ರಾಮಾಣಿಕವಾಗಿರಬೇಕು. ಇಚ್ಛಾಶಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿದ ಹಳಕಟ್ಟಿಯವರ ಮನಸ್ಸಿನಿಂದ, ಕೈಯಿಂದ ಆದಂಥ ಕೆಲಸಗಳೆಲ್ಲ ಶತಮಾನಗಳವರೆಗೂ ಬದುಕುವಂಥದ್ದು. ಕನ್ನಡ ಶಾಲೆಗಳು ಪ್ರಾರಂಭ ಆದವು. ಆನಂತರ ಹಳಕಟ್ಟಿಯವರಿಗೆ ಆಲೋಚನೆ ಬಂತು, ಶಾಲೆಗಳೇನು ಶಿಕ್ಷಣ ಕೊಡುವಂಥದ್ದು ಕೆಲಸ ಪ್ರಾರಂಭ ಮಾಡೋದು, ಇಲ್ಲಿಯ ಬರಗಾಲದ ಬವಣೆಗೆ ತುತ್ತಾಗಿರುವಂಥ ಬಡ ಜನತೆಯ ತೋಳುಗಳಿಗೆ ಆರ್ಥಿಕ ಶಕ್ತಿಯನ್ನು ನೀಡಬೇಕು. ಆರ್ಥಿಕ ಶಕ್ತಿಯನ್ನು ನೀಡಬೇಕಾದರೆ, ಅವರ ಬದುಕಿನ ಮೆಟ್ಟಲ ಎತ್ತರವಾಗಬೇಕಾದರೆ
ಇಲ್ಲೊಂದು ಸಹಕಾರಿ ಬ್ಯಾಂಕನ್ನು ಪ್ರಾರಂಭ ಮಾಡಬೇಕು. ಅವರ ತಲೆಯಲ್ಲಿ ಬಂದದ್ದು. ಕನ್ನಡ ಶಾಲೆಗಳು ಪ್ರಾರಂಭ ಆದಮೇಲೆ ಹಳಕಟ್ಟಿಯವರ ತಲೆಯಲ್ಲಿ ಬಂದದ್ದು, ಕನ್ನಡ ಶಾಲೆಗಳೇನೋ ಪ್ರಾರಂಭ ಆದವು, ವಿದ್ಯಾರ್ಥಿಗಳು ಕಲೀಲಿಕ್ಕತ್ತರು, ಮುಂದಿನ ಶಿಕ್ಷಣಕ್ಕೆ ಎಲ್ಲಿ ಹೋಗಬೇಕು? ಆಗಿನ ಕಾಲದಲ್ಲಿ ಮುಂಬೈಗೆ ಹೋಗಬೇಕು, ಪುಣಾಕ್ಕೆ ಹೋಗಬೇಕು, ಇಲ್ಲಿ ಸಾಂಗ್ಲಿ, ಮಿರಜ್, ಕೊಲ್ಹಾಪುರಕ್ಕೆ ಹೋಗಿ ಹೆಚ್ಚಿನ ವ್ಯಾಸಂಗ ಮಾಡುವಂಥದ್ದು ಇತ್ತು. ಆರ್ಥಿಕ ದೃಷ್ಟಿಯಿಂದ ಸಶಕ್ತರಾದವರು ಹೋಗ್ಬೋದು. ಹಳಕಟ್ಟಿ ಅಂಥವರು ಆಲೋಚನೆ ಮಾಡಿದ್ದು ಏನಂದ್ರೆ, ಪ್ರತಿಭಾವಂತರಿದ್ದರೂ ಕೂಡ ಆರ್ಥಿಕತೆಗೆ ಹಿಂಜರಿದೆ, ಅವರು ಬೇರೊಂದು ಉದ್ಯೋಗದಲ್ಲಿ ತೊಡಗುವಂಥ ಸಂದರ್ಭ ಒದಗಿದಾಗ ಅಂಥ ಬಡವರಿಗೆ ಆರ್ಥಿಕ ಸಹಾಯವಾಗಬೇಕಾದ್ರೆ ಶಿಕ್ಷಣ, ಮುಂದಿನ ಶಿಕ್ಷಣ, ಪದವಿ ಶಿಕ್ಷಣ ಇಲ್ಲೇ ಪ್ರಾರಂಭ ಆಗಬೇಕು, ಹೈಸ್ಕೂಲ್ ಶಿಕ್ಷಣ ಇಲ್ಲೇ ಪ್ರಾರಂಭ ಆಗಬೇಕು ಎನ್ನುವ ಸಂಕಲ್ಪ ಬಂದು, ಆಗಿನ ಸಂದರ್ಭದಲ್ಲಿ ಇರುವಂಥ ಶಿಕ್ಷಣ ಪ್ರೇಮಿಗಳನ್ನು ಆಯ್ಕೆ ಮಾಡಿಕೊಂಡು ಅದು ಹಳಕಟ್ಟಿಯವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ದೇಸಾಯಿ ದೇಶಗತಿ ಮನೆತನದ ಹಲವಾರು ಶ್ರೀಮಂತರು ಇಲ್ಲಿ ಆಗಿನ ಕಾಲದಲ್ಲಿ ಬದುಕಿದ್ದರು. ಅಂತಃಕರಣ ಪೂರಿತವಾದಂಥ ಅಧಿಕಾರಿಗಳೇ ಇಲ್ಲಿದ್ದರು. ಸುಮಾರು 30-35 ಜನರನ್ನು, ದೇಶಮುಖರನ್ನು ಕೂಡಿಕೊಂಡು ಈ ವಿಜಯಪುರ ನೆಲದಲ್ಲಿ ಮಾಧ್ಯಮಿಕ ಶಿಕ್ಷಣದ ಬೀಜವನ್ನು ಬಿತ್ತಲಿಕ್ಕೆ ಅವರು ಮೊಟ್ಟ ಮೊದಲ ಪ್ರಯತ್ನ ಮಾಡಿದರು, ಯಶಸ್ವಿಯಾದರು. 1910 ಅಕ್ಟೋಬರ್ 23 ಬಿಜಾಪುರದ ಒಂದು ಅಡತಿ ಅಂಗಡಿ, ಜಮ್ಮ ತಿಳ್ಕೊಂಡು ಅಡತಿ ಅಂಗಡಿ, ಆ ಅಡತಿಯ ಅಂಗಡಿಯ ಅಟ್ಟದ ಮೇಲೆ ಸಮಾನ ಮನಸ್ಕರನ್ನು, ಶಿಕ್ಷಣ ಪ್ರೇಮಿಗಳನ್ನು ಕೂಡಿಸಿಕೊಂಡು ವಿದ್ಯುಕ್ತವಾಗಿ BLD ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡಿದರು. ಆಲ್ಮೇಲ್ ದೇಶಮುಖರು, ಸ್ವರ್ಣ ದೇಸಾಯಿಯವರು, ಜಂಬಿಗೆ ದೇಸಾಯಿಯವರು, ಅಧಿಕಾರಿಗಳು ಹೀಗೆಲ್ಲ ಕೂಡಿಕೊಂಡು 1910 ಅಕ್ಟೋಬರ್ 23 BLD ಸಂಸ್ಥೆ ಜನ್ಮ ತಾಳಿತು. ಪ್ರಾರಂಭದ 4 ವರ್ಷ 1914ರವರೆಗೆ ಯಾವುದೇ ಸ್ಕೂಲ್ಗಳು ಸ್ಥಾಪನೆಗಳಾಗಲಿಲ್ಲ. ಪ್ರಾರಂಭದಲ್ಲಿ ಹಳಕಟ್ಟಿಯವರಿಗಿದ್ದ ಉದ್ದೇಶ ಏನಿತ್ತು ಅಂದರೆ, ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 5 ವಿದ್ಯಾರ್ಥಿಗಳ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಶೈಕ್ಷಣಿಕವಾಗಿ ಮುಂದುವರಿಯಲಿಕ್ಕೆ ಸ್ಕಾಲರ್ಶಿಪ್ಪನ್ನು ಮಂಜೂರು ಮಾಡ್ತಿದ್ದರು 5 ವಿದ್ಯಾರ್ಥಿಗಳಿಗೆ. 1914ರ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿಯೇ ಇದ್ದಂಥ ಜರ್ಮನ್ ದೇಶದ ಭಾಷೆಲ್ ಮಿಷನ್ ಎನ್ನುವ ಶಿಕ್ಷಣ ಸಂಸ್ಥೆ, ಒಂದು ಶಾಲೆ, ಪ್ರಾಥಮಿಕ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಅವರು ತಮ್ಮ ದೇಶಕ್ಕೆ ಹೋಗುವಂಥ ಸ್ಥಿತಿ ಬಂತು. ಅವರು ಹೋಗುವಾಗ ಹಳಕಟ್ಟಿಯವರು ಆಲೋಚನೆ ಮಾಡಿ ಆ ಇಂಗ್ಲೀಷ್ ಸ್ಕೂಲನ್ನು BLD ಸಂಸ್ಥೆ ತೆಕ್ಕೆಗೆ ತೆಗೆದುಕೊಂಡರು. ಪ್ರಾರಂಭದಲ್ಲಿ 1914ರಲ್ಲಿ ನ್ಯೂ ಇಂಗ್ಲೀಷ್ ಸ್ಕೂಲ್ ಎಂದೇ ಅದಕ್ಕೆ ಹೆಸರಿತ್ತು. ಮುಂದೆ ಹಳಕಟ್ಟಿಯವರು ಆಲೋಚನೆ ಮಾಡಿದರು, ವಿಜಯಪುರದ ಆರಾಧ್ಯ ದೈವ ಶ್ರೀ ಸಿದ್ದರಾಮನ ಹೆಸರಿನಿಂದ BLD ಸಂಸ್ಥೆಯ ಮೊಟ್ಟ ಮೊದಲನೇ ಸ್ಕೂಲು 1917ರಂದು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಎಂದು ನಾಮಕರಣ ಮಾಡಿ BLD ಸಂಸ್ಥೆಯ ಮೊಟ್ಟ ಮೊದಲನೇ ಸ್ಕೂಲು ತಲೆ ಎತ್ತಿ ನಿಂತು. ಅವಾಗೇನೋ ವಿದ್ಯಾರ್ಥಿಗಳ ಸಂಖ್ಯೆಯೂ ಕಡಿಮೆ, ಸಿಬ್ಬಂದಿಯ ಸಂಖ್ಯೆಯೂ ಕಡಿಮೆ.
ಒಂದು ಕಡೆಗೆ ಹೇಳ್ತಾರೆ, ಪ್ರಾರಂಭ ಆದದ್ದು 83 ವಿದ್ಯಾರ್ಥಿಗಳಿಂದ, 10 ಜನ ಸಿಬ್ಬಂದಿಯಿಂದ. ಇವತ್ತು ನಾವು ಅಭಿಮಾನ ಪಡಬೇಕು, ಒಂದು ಚಿಕ್ಕ ಇಂಗ್ಲೀಷ್ ಮೀಡಿಯಂ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭವಾದಂಥ BLD ಸಂಸ್ಥೆ ಇವತ್ತಿನ ದಿವಸ 4,000ಕ್ಕಿಂತ ಹೆಚ್ಚು ಸಿಬ್ಬಂದಿಯನ್ನು ಹೊಂದಿ ಪ್ರತಿನಿತ್ಯ 25,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂಥ 85 ವಿವಿಧ ವಿದ್ಯಾಲಯಗಳು ಈ ಸಂಸ್ಥೆಯಲ್ಲಿ ಅದಾವು, ಅದಕ್ಕಿಂತ ಹೆಚ್ಚದ. ಈ BLD ಸಂಸ್ಥೆಗೆ 112 ವರ್ಷಗಳ ಪ್ರಾಯ. ನಾ ಪ್ರಾರಂಭದಲ್ಲಿ ಒಂದು ಮಾತು ಹೇಳೀನಿ, ಅವರ ಕೈ ಹಚ್ಚಿದ ಎಲ್ಲ ಸ್ಥಾಪನೆಯಾದಂಥ ಸಂಸ್ಥೆಗಳಿಗೆ ಶತಮಾನೋತ್ಸವ ಆಚರಣೆ ಆಯಿತು. ಯಾವಾಗ ಪ್ರೌಢಶಾಲೆ ಪ್ರಾರಂಭ ಆದ ಮೇಲೆ, ಯಾವಾಗ BLD ಸಂಸ್ಥೆ ಹುಟ್ಟಿದ ಮೇಲೆ, ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ದು ನಾನು, 1912 ಬಡವರ ತೋಳುಗಳಿಗೆ ಆರ್ಥಿಕ ಬಲವನ್ನು ತುಂಬುವ ಉದ್ದೇಶ ಇಟ್ಟುಕೊಂಡು ಹಳಕಟ್ಟಿಯವರು ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕನ್ನು ಪ್ರಾರಂಭಿಸಿದರು. ಮನೆ ಮನೆ ತಿರುಗಾಡಿ ₹1 ಶೇರ್ ಕಲೆಕ್ಷನ್ ಮಾಡಿ, ಷೇರು ಬಂಡವಾಳ ಮಾಡಿ ಅರ್ಬನ್ ಕೋಆಪರೇಟಿವ್ ಸಿದ್ದೇಶ್ವರ ಬ್ಯಾಂಕ್ ಪ್ರಾರಂಭ ಮಾಡಿದರು. ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಬ್ಯಾಂಕ್ ತಿಳ್ಕೊಂಡು ಖಾಸಗಿ ಬ್ಯಾಂಕ್ಗಳಲ್ಲಿ ತಲೆ ಎತ್ತಿ ನಿಂತಹ ಈ ಬ್ಯಾಂಕಿಗೂ 110 ವರ್ಷಗಳ ಪ್ರಾಯ. ಇದು 2 ಆದಮೇಲೆ ಅವರ ಆಲೋಚನೆಯಲ್ಲಿ ಬಂದದ್ದು ವಿಜಯಪುರದ ಬರಗಾಲಕ್ಕೆ ಏನಾದರೂ ಮಾಡಬೇಕು, ನಿವಾರಣೆ ಮಾಡಬೇಕು. ಅದಕ್ಕಾಗಿಯೇ NTFM ಅನ್ನು ತಿಳ್ಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟಾಕಿದರು. ಇವತ್ತಿಗೂ ಆ ಕಟ್ಟಡ, ಸುಸಜ್ಜಿತವಾದಂಥ ಕಟ್ಟಡ ಬಿಜಾಪುರದ ಹೃದಯ ಭಾಗದಲ್ಲಿ ನಾವು ಕಾಣುತ್ತೇವೆ. NTFM ಬರಗಾಲ ನಿವಾರಣಾ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಆ ಕೇಂದ್ರದ ಮೂಲಕ ಮಳೆಗಾಲದಲ್ಲಿ ಹರಿದು ಹೋಗುತ್ತಿರುವ ಹೊಲಗಳ ನೀರನ್ನು ಒಡ್ಡು ಹಾಕಿಸುವಂಥ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದರು. ಭಾಳ ಯಶಸ್ವಿ ಕಾರ್ಯ. ಸರ್ಕಾರದಲ್ಲಿ ಮೊದಲ ಅಂಥ ಒಂದು ಇಲಾಖೆ ಇರಲಿಲ್ಲ. ಇವರು ಮಾಡಿದ್ದು ನೋಡಿದಾಗ ಸರ್ಕಾರ ಒಂದು ಖಾತೆಯನ್ನೇ ಅದಕ್ಕೆ ಪ್ರತ್ಯೇಕವಾಗಿ ಮಾಡಿದ್ದುಂಟು. ಸಾಯಿಲ್ ಕನ್ಸರ್ವೇಷನ್ ಡಿಪಾರ್ಟ್ಮೆಂಟ್ ತಿಳ್ಕೊಂಡು ಆಗಿಬಿಡುತ್ತೆ. ಇದರ ಜೊತೆಗೆ ಹಳಕಟ್ಟಿಯವರು ಆಗ ಇರುವಂತಹ ಜನರಿಗೆ ಪ್ರತಿನಿತ್ಯ ನೀರು ಕುಡಿಬೇಕಾದ್ರೆ ಭಾಳ ಸಮಸ್ಯೆಗಳಿತ್ತು. ಏನು ಮಾಡಬೇಕು? ಇಲ್ಲೊಂದು ಕೆರೆಯನ್ನು ಕಟ್ಟಿಸಬೇಕು. ಆ ಕೆರೆ ಕಟ್ಟಿಸುವಂಥ ಯೋಚನೆ ಬಂದಾಗ ಬಿಜಾಪುರದ ಸಮೀಪದಲ್ಲೇ ಇರುವಂಥ ಭೂತ್ನಾಳಿ ಎನ್ನುವ ಆ ಪ್ರದೇಶದಲ್ಲಿ ಕೆರೆಯನ್ನು ಕಟ್ಟುವಂಥ ಒಂದು ನೀಲನಕ್ಷೆಯನ್ನು, ಬ್ಲೂ ಪ್ರಿಂಟನ್ನು ತೆಗೆಸಿ ಅದನ್ನು ಮೋಕ್ಷಗುಂಡಂ ವಿಶ್ವೇಶ್ವರ ಸರ್ ಅವರಿಗೆ ತೋರಿಸಿದರು. ಅದನ್ನು ಮೆಚ್ಚಿಕೊಂಡು ಹಳಕಟ್ಟಿಯವರ ಕಾಲದಲ್ಲಿ, ಅವರ ಅಧಿಕಾರದ ಅವಧಿಯಲ್ಲಿ ಭೂತ್ನಾಳ ಕೆರೆ ಪ್ರಾರಂಭ ಆಯಿತು. ನೇಕಾರರಿಗೆ ಒಂದು ಸಂಘಟನೆ ಮಾಡಿದರು. ಒಕ್ಕಲುತನದ ಸಹಕಾರಿ ಸಂಘಗಳನ್ನು ಅವರು ಹುಟ್ಟಾಕಿದರು. ಇವಿಷ್ಟೆಲ್ಲ ಮಾಡೋದ್ರ ಜೊತೆಗೆ 1920ರಲ್ಲಿ ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದರು. ನೋಡಿ ಎಷ್ಟು ವಿವಿಧವಾದಂಥ ಕಾರ್ಯಕ್ಷೇತ್ರ ಅವರದು. ಒಂದು ಕಡೆಗೆ ಶಿಕ್ಷಣ ಸಂಸ್ಥೆಗಳು,
ಇನ್ನೊಂದು ಕಡೆಗೆ ಬ್ಯಾಂಕು, ಮತ್ತೊಂದು ಕಡೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಇನ್ನೊಂದು ಕಡೆಗೆ ಕೃಷಿಗಾಗಿ, ಮತ್ತೊಂದು ಕಡೆಗೆ ನೇಕಾರರಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳನ್ನು ಮ್ಯಾಲ ರಾಜಕೀಯ ಪ್ರವೇಶ ಮಾಡಿ ಅವರು 1917ರಲ್ಲಿಯೇ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗುವುದರ ಜೊತೆಗೆ 1920ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. ಮುಂದೆ ಮತ್ತೆ ಅವರು ರಾಜಕೀಯಕ್ಕೆ ಸೇರಲಿಲ್ಲ, ಚುನಾವಣೆಗೆ ನಿಲ್ಲಲಿಲ್ಲ. ಯಾವಾಗ 1920 ಅವ್ರು ಯಾಕೆ ಮುಂದೆ ಸೇರಲಿಲ್ಲ? ಬಹುಶಃ ನನಗನ್ನಿಸ್ತದ 1920ರವರೆಗಿನ ಅವರ ಬದುಕು ಲೌಕಿಕವಾದ ಬದುಕಿನ ಜೊತೆಗೆ ಕಾಯಕದ ಬದುಕು. 1920ರಿಂದ ಅವರ ಲಿಂಗೈಕ್ಯ ಆಗುವವರೆಗೆ ಅವರು ಮಾಡಿದ ಸಾಧನೆ ಬಹಳ ಅದ್ಭುತವಾದಂಥ ಸಾಧನೆ. ಇಷ್ಟೆಲ್ಲ ಕಾರ್ಯಗಳನ್ನು ಅವರು ಮಾಡಿದರು. 1901 ನಾನು ಹೇಳುವ ಈ ಅಂಕಿ ಅಂಶಗಳನ್ನು ಅವರ ಬದುಕಿಗೆ ಹೇಗೆ ಬದಲಾವಣೆ ತಂತು ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕು. ಹಳಕಟ್ಟಿಯವರು ಚಿಕ್ಕ ಬಾಲಕನಾಗಿದ್ದಾಗ ಅವರು ಧಾರವಾಡದಲ್ಲಿ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡುವಾಗ ಅವರ ತಲೆಯಲ್ಲಿ ಯಾವಾಗಲೂ ಪ್ರತಿನಿತ್ಯ ಅಲ್ಲಿರುವ ಶಿಕ್ಷಕರು ಪಾಠ ಹೇಳುವುದಕ್ಕಿಂತ ಹೆಚ್ಚಾಗಿ ಕನ್ನಡಿಗರನ್ನು, ಲಿಂಗಾಯತರನ್ನು ಅವಹೇಳನ ಮಾಡುವಂಥ ಮಾತುಗಳಾಗಿತ್ತು. ಲಿಂಗಾಯತ ಸಮಾಜದಲ್ಲಿ ಅವರೆಲ್ಲ ಕನ್ನಡಿಗರೇ. ಲಿಂಗಾಯತ ಸಮಾಜದಲ್ಲಿ ಪಂಡಿತರು ಯಾರೂ ಇಲ್ಲ ತಿಳ್ಕೊಂಡು ಹೇಳ್ತಿದ್ರು. ಮರಾಠಿಗರಂತೆ ಕನ್ನಡಿಗರು ಶೂರಲ್ಲ ತಿಳ್ಕೊಂಡು ಹೇಳ್ತಿದ್ರು. ಇಲ್ಲಿ ಹೇಳಿಕೊಳ್ಳುವಂಥ ರಾಜಕಾರಣಿಗಳು ಇಲ್ಲ ತಿಳ್ಕೊಂಡು ಪ್ರಚಾರ ಮಾಡ್ತಿದ್ರು. ಪ್ರತಿನಿತ್ಯ ಇದನ್ನು ಕೇಳಿ 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 ಈ ಸಮಾಜದ ಅಸ್ಮಿತೆಯನ್ನು ಕಾಪಾಡಲಿಕ್ಕೆ ಅವರು ಕಂಕಣಬದ್ಧರಾದರು. 1901 ಧಾರವಾಡದಲ್ಲಿ ಪ್ಲೇಗ್ ಬೇನೆ ಹಬ್ಬಿದಾಗ ಹಳಕಟ್ಟಿಯವರು ಆಗಮಿಸಿದ್ದು ಹೆಣ್ಣು ಕೊಟ್ಟ ಮಾವನಾದ ತಮ್ಮಣ್ಣಪ್ಪ ಚಿಕ್ಕೋಡಿಯವರ ಮನೆಗೆ ಬನಹಟ್ಟಿಗೆ ಬಂದರು. ರಬಕವಿ ಬನಹಟ್ಟಿ. ರಬಕವಿ ಬನಹಟ್ಟಿಯ ಹತ್ರನೇ ಸಮೀಪದಲ್ಲಿರುವ ಗೋಟೆ ಗ್ರಾಮ. ವೀರಭದ್ರಪ್ಪ ಹಾಲಭಾವಿಯವರ ಊರು. ವೀರಭದ್ರಪ್ಪ ಹಾಲಭಾವಿಯವರ ಒಂದು ಸಲ ಅವರಿಗೆ ಗೋಟೆ ಗ್ರಾಮದಲ್ಲಿರುವ 2 ಗ್ರಂಥಗಳನ್ನು ತಂದುಕೊಟ್ರು, ಅಥವಾ ಇವರು ಹೋದಾಗ ಅದನ್ನು ತಗೊಂಡಿರಬೇಕು. ಕಲ್ಯಾಣ ಕ್ರಾಂತಿಯ ನಂತರ ಶರಣರ ವಚನಗಳಲ್ಲಿ ಬಹುತೇಕ ವಚನಗಳು ಬಿಜ್ಜಳನ ಸೈನಿಕರ ಕೈಯಲ್ಲಿ ಸಿಕ್ಕು ಹಾಳಾಗಿ ಹೋಗಿದ್ದು. ಅಳಿದುಳಿದ ವಚನಗಳನ್ನು ಕಟ್ಟುಗಳನ್ನು ಕಟ್ಟಿಕೊಂಡು ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಮಡಿವಾಳ ಮಾಸ್ದೇವ, ಅಕ್ಕನಾಗಮ್ಮ ಅವುಗಳನ್ನೆಲ್ಲ ತಗೊಂಡು ಸುರಕ್ಷಿತವಾಗಿ ಅಳಿದುಳಿದ ವಚನ ಸಾಹಿತ್ಯವನ್ನು ತಂದು ಉಳಿವೆಯ ಕತ್ತಲೆಯ ಆ ಕಾಡಿನಲ್ಲಿಟ್ಟರು. ಕಾಲಾಂತರದಲ್ಲಿ ಅವು ಹೊರದಂಚು ಹೋದವು.
ಯಾರ್ಯಾರು ಒಯ್ದರು, ಎಲ್ಲೆಲ್ಲಿಟ್ಟರು, ತಮ್ಮ ತಮ್ಮ ಮನೆಗಳಲ್ಲಿ, ತಮ್ಮ ತಮ್ಮ ಮಠಗಳಲ್ಲಿ ಅವುಗಳನ್ನು ಇಟ್ಟುಕೊಂಡ್ರು. ಜಗಲಿಯ ಮೇಲೆ ಇಟ್ಟು ಮನೆಗಳಲ್ಲಿ ಪೂಜೆ ಮಾಡುವಂಥ ಪರಂಪರೆ ಬೆಳೀತು. ಕೆಂಪು ವಸ್ತ್ರ ಕಟ್ಟಿ, ನೀರು ಸಿಂಪಡಿಸಿ, ವಿಭೂತಿ ಹಚ್ಚಿ 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 ಹುಳು ಹುಪ್ಪಡಿಗೆ ಆಹಾರವಾಗುವಂತೆ ಮಾಡಿದವರು ಅಂದಿನ ಕಾಲದ ಜನ. ಹೀಗಾಗಿ ಯಾವಾಗ ಗೋಟೆ ಗ್ರಾಮದಲ್ಲಿ 2 ಹಸ್ತಪ್ರತಿಗಳು, ಮೊಟ್ಟ ಮೊದಲ ಹಸ್ತಪ್ರತಿಗಳು ಕಂಡದ್ದು ಅಲ್ಲೇ. ಆ 2 ಹಸ್ತಪ್ರತಿಗಳನ್ನು ತೆಗೆದು ನೋಡಿದರು. ಒಂದು ಪ್ರಭುಲಿಂಗಲೇಲಿಯ ಕಟ್ಟ, ಇನ್ನೊಂದು ಗಣಭಾಷೆ ರತ್ನಮಾಲೆ ಎನ್ನುವ ಕಟ್ಟ. 2 ಗ್ರಂಥಗಳನ್ನು ಓದಿ ನೋಡಿ ಪ್ರಭಾವಿತರಾದರು. ನಾನು ಲಿಂಗಾಯತ ಧರ್ಮಕ್ಕೆ, ಈ ಕನ್ನಡ ನಾಡಿಗೆ ಸೇವೆ ಮಾಡಬೇಕು. 12ನೇ ಶತಮಾನದ ಬಸವಾದಿ ಶರಣರ ಆ ಶರಣ ಸಂಕುಲವನ್ನು ಸಂಶೋಧನೆ ಮಾಡಬೇಕು. ಅವರ ಬರೆದಿಟ್ಟ ಅಳಿದುಳಿದ ಸಾಹಿತ್ಯವನ್ನು ಸಂಗ್ರಹಿಸಬೇಕು ಎನ್ನುವ ವೀರ ಪ್ರತಿಜ್ಞೆ ಮಾಡಿದ್ದು 1901ರಲ್ಲಿ. 1901ರಿಂದ 20ರವರೆಗೆ, 1920ರವರೆಗೆ ಈ 20 ವರ್ಷಗಳ ಕಾಲ ವೃತ್ತಿ ಮಾಡುತ್ತಾ ಮಾಡುತ್ತಾ ಆ ಕಡೆ ಈ ಕಡೆ ಊರು ಮಠ ಮನೆಗಳಿಗೆ ತಿರುಗುತ್ತಾ ಬಸವಾದಿ ಶರಣರ ಸಾಹಿತ್ಯವನ್ನು ಸಂಶೋಧಿಸುತ್ತಾ, ಅವುಗಳನ್ನು ಪರಿಷ್ಕರಿಸುತ್ತಾ 20 ವರ್ಷ ದೊಡ್ಡ ಹೋರಾಟ ಮಾಡಿದರು. ಧಾರವಾಡದ ಶಿವಲಿಂಗಪ್ಪ ಮನ್ಸಾದಿಯವರ ಮನೆಯಲ್ಲಿ ಅತಿ ಹೆಚ್ಚು ವಿಪುಲ ಸಾಹಿತ್ಯ ಅವರಿಗೆ ದೊರಕಿತು. ಅವುಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡರು. ಈ 20 ವರ್ಷಗಳ ಕಾಲಾವಧಿಯಲ್ಲಿ ತಾವು ದುಡಿದ, ಪ್ರಾಮಾಣಿಕವಾಗಿ ದುಡಿದ ವಕೀಲಿ ವೃತ್ತಿಯಿಂದ ಬಂದ ಹಣವನ್ನು ವೆಚ್ಚ ಮಾಡಿ ಒಂದು ಚಿಕ್ಕ ಮನೆಯನ್ನು ಹಳಕಟ್ಟಿಯವರು ಕಟ್ಟಿಸಿಕೊಟ್ರು. ಮುಂದೆ ಆ ವಕೀಲಿ ವೃತ್ತಿಯನ್ನು ಬಿಡುವಂಥ ಪ್ರಸಂಗನೂ ಬಂತು. ಈ 20 ವರ್ಷಗಳ ಕಾಲಾವಧಿಯಲ್ಲಿ ಅವರು ಸಂಗ್ರಹಿಸಿದ ಹಸ್ತಪ್ರತಿಗಳ ಸಂಖ್ಯೆ 1000 ಪುಸ್ತಕಗಳು ಆಗುವಷ್ಟು ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿದರು. ಆ ಸಂಗ್ರಹ ಮಾಡಿದಂಥ ಹಸ್ತಪ್ರತಿಗಳನ್ನು ಮುಂದಿಟ್ಟು ನೋಡಿ, ಅವುಗಳನ್ನು ಪರಿಷ್ಕರಣೆ ಮಾಡಿ, ಪಾಠಾಂತರಗಳನ್ನು ಗುರುತಿಸಿ, ತಿದ್ದುಪಡಿ ಮಾಡಿ ಸೂಕ್ತವಾದಂಥ ಹಸ್ತಪ್ರತಿಯನ್ನು ಸಿದ್ಧಪಡಿಸಿಟ್ರು. ಹೀಗಾಗಿ 1921ರಲ್ಲಿ ಹಳಕಟ್ಟಿಯವರು ವಿಷಮಜ್ವರದಿಂದ ಬಳಲ್ತಿದ್ದರು. ಇವೆಲ್ಲ ಘಟನೆಗಳು. ನಾನು ಸಾಹಿತ್ಯಕ್ಕೆ ಹೆಚ್ಚು ಟ್ರೆಸ್ ಕೊಟ್ಟು ಮಾತಾಡಕತ್ತೇನೆ. 1921ರಲ್ಲಿ ಹಳಕಟ್ಟಿಯವರು ವಿಷಮಜ್ವರದಿಂದ ಬಳಲ್ತಿದ್ದರು. ಅಷ್ಟೊತ್ತಿಗೆ ಅವರು ಪ್ರಾಯೋಗಿಕವಾಗಿ ನೋಡಬೇಕು ತಿಳ್ಕೊಂಡು ವಚನಶಾಸ್ತ್ರ ಸಾರ ಭಾಗ 1 ಗ್ರಂಥವನ್ನು ಪರಿಷ್ಕರಣೆ ಮಾಡಿ ಪ್ರಕಟಣೆಗೆ ಸಜ್ಜಾಗಿಟ್ಟರು. ಅದನ್ನು ಅವರ ಮಾರ್ಗದರ್ಶಕರಾದ ಮಾವ ತಮ್ಮಣ್ಣಪ್ಪ ಚಿಕ್ಕೋಡಿಯವರಿಗೆ ತೋರಿಸಿದರು. ಅದನ್ನು ನೋಡಿ ತಮ್ಮಣ್ಣಪ್ಪರು ಸಂತೋಷಪಟ್ಟುಕೊಂಡು ಅದರ ಮಹತಿಯನ್ನು ತಿಳಿದುಕೊಂಡು ಹಾನಗಲ್ ಕುಮಾರಸ್ವಾಮಿಗಳ ಮುಂದೆ ವಚನಶಾಸ್ತ್ರ ಸಾರ ಭಾಗ 1 ಪ್ರಸ್ತಾಪ ಮಾಡಿದರು. ಬಾಗಲಕೋಟೆಯ ಜಂಗೀನವರ ಮುಂದೆ, ಆಮೇಲೆ ಬುದ್ಧಯ್ಯ ಪುರಾಣಿಕರ ಮುಂದೆ,
ರೇವಣಸಿದ್ಧ ಶಾಸ್ತ್ರಿಗಳ ಮುಂದೆ, ವಿಶೇಷವಾಗಿ ಗಂಗಪ್ಪ ದೇಸಾಯಿ ಅವರನ್ನು ನಾವು ಸ್ಮರಿಸ್ಕೊಳ್ಬೇಕು. ಈ 4 ಜನರ ಮುಂದೆ ತಮ್ಮಣ್ಣಪ್ಪನವರು ಈ ವಚನಶಾಸ್ತ್ರದ ಬಗ್ಗೆ ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ ಹೇಳಿದಂಥ ಮಾತು, ತಮ್ಮಣ್ಣಪ್ಪರು ಹೇಳಿದ ಮಾತು ಎಲ್ಲ ಕಡೆಗೆ ಪ್ರಚಾರ ಆಯಿತು. ಯೋಗ ಎನ್ನುವಂತೆ ಈ ಜನ ಎಲ್ಲ ಕೂಡಿಕೊಂಡು ಗಂಗಪ್ಪ ದೇಸಾಯಿ ಮನೆತನದ ದೊಡ್ಡ ವ್ಯಕ್ತಿ, ಶಿಕ್ಷಣ ಪ್ರೇಮಿ, ಬಿಜಾಪುರಕ್ಕೆ ಇವ್ರ ಮನೆಗೆ ಬಂದರು. ಇವರೆಲ್ಲ ಕೂಡಿಕೊಂಡು ಹಾನಗಲ್ ಕುಮಾರಸ್ವಾಮಿಗಳು, ಈ ಮೊದಲು ಹೇಳಿದ ಈ ಎಲ್ಲ ಮಹಿಳೆಯರು ಕೂಡಿಕೊಂಡು ಬಂದು ಹಳಕಟ್ಟಿ ಅವರ ಮನೆಗೆ ಹೋಗಿ ಆ ಗ್ರಂಥವನ್ನು ನೋಡಿದರು. ನನಗೊಂದು ದಾಖಲೆ ಸಿಕ್ಕದ. ವಚನಶಾಸ್ತ್ರ ಸಾರ ಭಾಗ 1 ಪ್ರಕಟಣೆಗಾಗಿ ಹಳಕಟ್ಟಿಯವರು ಮನಸ್ಸು ಮಾಡಿದರು. ಆದರೆ ಆರ್ಥಿಕ ಶಕ್ತಿ ಅವರಿಗಿರಲಿಲ್ಲ, ಗ್ರಂಥ ಪ್ರಕಟಿಸುವಂಥ ಶಕ್ತಿ ಅವರಿಗಿರಲಿಲ್ಲ. ಅದಕ್ಕಾಗಿ ಆ ಗ್ರಂಥವನ್ನು ಮಂಗಳೂರಿನ ಭಾಷಲ್ ಮಿಷನ್ ಪ್ರಕಾಶನ ಸಂಸ್ಥೆಗೆ ಪ್ರಕಟ ಮಾಡಲಿಕ್ಕೆ ಮೂಲ ಪ್ರತಿಯೊಂದಿಗೆ, ಹಸ್ತಪ್ರತಿಯೊಂದಿಗೆ 500 ರೂಪಾಯಿ ಮುಂಗಡವಾಗಿ ಕೊಟ್ಟು ಕಳಿಸಿದ್ದುಂಟು. 6 ತಿಂಗಳವರೆಗೆ ಆ ಭಾಷಲ್ ಮಿಷನ್ ಸಂಸ್ಥೆಯವರು ಮುಂದಿಟ್ಟುಕೊಂಡು 6 ತಿಂಗಳ ತರುವಾಯ ಹಳಕಟ್ಟಿಯವರಿಗೆ ಒಂದು ಪತ್ರ ಬರೆದು ಅವ್ರು ಹೇಳಿದರು, ಹಳಕಟ್ಟಿಯವರಿಗೆ ನೀವು ಕೊಟ್ಟಂಥ ವಚನಶಾಸ್ತ್ರ ಸಾರ ಭಾಗ 1 ನಾವು ಪ್ರಕಟ ಮಾಡುವುದಾಗಂಗಿಲ್ಲ, ನೀವು ಮುಂಗಡವಾಗಿ ಕೊಟ್ಟ 500 ರೂಪಾಯಿ ಮರಳಿ ಕೊಟ್ಟಿದ್ದೇವೆ, ಸ್ವೀಕಾರ ಮಾಡಬೇಕು. ಯಾಕಂದರೆ ನಿಮ್ಮ ಈ ಧರ್ಮದ ಈ ವಚನಗಳನ್ನು ಪ್ರಕಟ ಮಾಡಿದರೆ ನಮ್ಮ ಧರ್ಮಕ್ಕೆ ಪೆಟ್ಟು ಬೀಳ್ತದೆ, ಅದಕ್ಕೆ ನಾವು ಮಾಡಂಗಿಲ್ಲ ತಿಳ್ಕೊಂಡು ಕಳಿಸಿಕೊಟ್ರು. ಹಳಕಟ್ಟಿಯವರ ತಲೆಯಲ್ಲಿ ಬಂತು, ಇಷ್ಟು ಪುಸ್ತಕಗಳೆಲ್ಲ, ಇಷ್ಟು ಹಸ್ತಪ್ರತಿಗಳನ್ನು ನಾನು ಸಂಪಾದನೆ ಮಾಡೀನಿ, ಇವು ಈ ನಾಡಿನ ಜನರ ಮನೆಗೆ ಮುಟ್ಟಬೇಕು. ಶರಣ ಸಾಹಿತ್ಯದ ಶಕ್ತಿ ಎಂಥದ್ದು ಅನ್ನೋದು ಗೊತ್ತಿರಬೇಕು. ಲಿಂಗಾಯತ ಧರ್ಮದ ಅಸ್ಮಿತೆ ಹೇಗದ ಅನ್ನೋದನ್ನು, ಅದರ ಅಸ್ತಿತ್ವದ ಪರಿಚಯವನ್ನು ಮಾಡಿಕೊಡಬೇಕು ಅನ್ನುವ ಆಲೋಚನೆ ಬಂದು 1923ರಲ್ಲಿ ಬೆಳಗಾವಿಯ ಚೌಗಲೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಅದು ಪ್ರಕಟವಾಯಿತು. ಇಲ್ಲೊಂದು ಮಾತು ಗಮನಿಸಬೇಕು. ಗಂಗಪ್ಪ ದೇಸಾಯಿಯವರು ಹಳಕಟ್ಟಿಯವರ ಮೇಲೆ ಅತ್ಯಂತ ಪ್ರೀತಿ ಇಟ್ಟುಕೊಂಡವರು, ಅವರ ಬಗ್ಗೆ ಅಭಿಮಾನ ಇಟ್ಕೊಂಡವರು. ವಚನಶಾಸ್ತ್ರ ಸಾರ ಭಾಗ 1 ಮಂಗಳೂರು ಕಳಿಸಿಕೊಳ್ಳುವಾಗ 500 ರೂಪಾಯಿ ಮುಂಗಡವಾಗಿ ಕೊಟ್ಟವರೇ ಗಂಗಪ್ಪ ದೇಸಾಯಿಯವರು. ಏನೇ ಆಗಲಿ 1923ರಲ್ಲಿ ಚೌಗಲೆ ಪ್ರೆಸ್ನಿಂದ ಪ್ರಕಟ ಆಯಿತು. ಹಳಕಟ್ಟಿಯವರ ತಲೆಯಲ್ಲಿ ಅಂದು ಬಂದದ್ದು ಏನಂದ್ರೆ, ನಾನು ಇನ್ಮೇಲೆ ಆ ವೃತ್ತಿನೂ ಬೇಡ, ವಕೀಲಿ ವೃತ್ತಿನೂ ಬೇಡ, ಏನೂ ಬೇಡ, ಲೌಕಿಕ ಸುಖ ನನಗೆ ಬೇಕಾಗಿಲ್ಲ, ನನಗೆ ಬೇಕಾದದ್ದು ಶರಣರ ಮಾತುಗಳೆಲ್ಲ ಮನೆ ಮುಟ್ಟಿಸೋದು. ಅದಕ್ಕೆ ದಾಸಿಮರೊಂದು ಮಾತು ಹೇಳ್ತಾರೆ, ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ. ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ. ನಿಮ್ಮ ಶರಣರ ಸುಳ್ಳುಡಿಯನ್ನು ಒಂದರಗಳಿಯ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಒಲ್ಲೆ 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 ಯಾವುದು ಒಲ್ಲೆ? ಲೌಕಿಕದ ಸುಖ ನನಗೆ ಬೇಡ, ನನಗೆ ಸಂಪತ್ತ ಬೇಡ, ಭೋಗ ಬೇಡ. ಶರಣರ ಮಾತುಗಳು ಸುಳ್ಳು ನುಡಿಗಳು ಒಂದರಗಳಿಯ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಈ ದಾಸಿಮಯ್ಯವರ ತತ್ವಾದರ್ಶಗಳನ್ನು ತಮ್ಮ ಬದುಕಿನುದ್ದಕ್ಕೂ ಆಚರಣೆ ಮಾಡಿಕೊಂಡು ಬಂದವರು ಹಳಕಟ್ಟಿಯವರು.
ಅವಾಗೇನು ಮಾಡಿದರು? ಇವೆಲ್ಲ ಗ್ರಂಥಗಳು ಮನೆ ಮನೆಗೆ ಮುಟ್ಟಬೇಕಾದ್ರೆ, ಶರಣರು ಸುಳ್ಳುಗಳು ಮನೆ ಮನೆಗೆ ಪ್ರಚಾರ ಆಗಬೇಕಾದ್ರೆ ನಾನು ಇವುಗಳನ್ನು ಪ್ರಕಟ ಮಾಡಬೇಕಾದ್ರೆ ಒಂದು ಪ್ರಿಂಟಿಂಗ್ ಪ್ರೆಸ್ ಖರೀದಿ ಮಾಡಬೇಕು. ಪ್ರಿಂಟಿಂಗ್ ಪ್ರೆಸ್ ಖರೀದಿ ಮಾಡಬೇಕಾದ್ರೆ ಹಣ ಬೇಕು. ಯಾರು ಕೊಡಲಿಲ್ಲ. ಅವಾಗ ಹಳಕಟ್ಟಿಯವರು ತಾವು ಪ್ರಾಮಾಣಿಕವಾಗಿ ವೃತ್ತಿಯಲ್ಲಿದ್ದಾಗ ಕಟ್ಟಿಸಿದ ಮನೆಯನ್ನು ಮಾರಾಟ ಮಾಡಿದರು. ಬಂದ ಹಣದಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಖರೀದಿ ಮಾಡಿದರು. ಅದಕ್ಕೆ ಹಿತಚಿಂತಕ ಮುದ್ರಣಾಲಯ ತಿಳ್ಕೊಂಡು ಆ ಮುದ್ರಣಾಲಯಕ್ಕೆ ಹೆಸರಿಟ್ಟರು. 1925ರಲ್ಲಿ ಮುದ್ರಣಾಲಯ ಪ್ರಾರಂಭ ಆಯಿತು. ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಅವರು ಬದುಕುದ್ದು ಮುಂದೆ 1964 ತನಕ ಅವರು ಬಾಡಿಗೆ ಮನೆಯಲ್ಲಿ ಲಿಂಗೈಕ್ಯ ಆಗೋ ತನಕ ಬಾಡಿಗೆ ಮನೆಯಲ್ಲಿ ಇದ್ದವರು. ಯಾರಿಗಾಗಿ ಮನೆ ಮಾರಿದರು? ಶರಣರ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಹಳಕಟ್ಟಿಯವರು ಮನೆ ಮಾರಿದರು. ಬಂದ ಹಣದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಖರೀದಿ ಮಾಡಿದರು. ಎಂಥದ್ದು ಪ್ರೆಸ್ ಅದು? ನೀವು ಯಾರಾದರೂ ಇಲ್ಲಿ ಬಂದರೆ ನೋಡ್ಬೋದು. ಅದು ಪ್ಯಾಡಲ್ ಹೊಡೆದು ಹ್ಯಾಂಡಲ್ ಹೊಡೆದು ಅಕ್ಷರಗಳ ಮಳಿ ಜೋಡಿಸಿ ಹಳೆಯ ಕಾಲದ ಪ್ರಿಂಟಿಂಗ್ ಪ್ರೆಸ್ಸು ಅದು. ತಾವೇ ಸ್ವತಃ ಹ್ಯಾಂಡಲ್ ಹೊಡೆದು ಪ್ಯಾಡಲ್ ಹೊಡೆದು ಮಳಿ ಜೋಡಿಸಿ ಅಕ್ಷರಗಳನ್ನು ಜೋಡಿಸಿ ಗ್ರಂಥಗಳನ್ನು ಪ್ರಕಟ ಮಾಡುವಂಥ ಕಾಯಕಕ್ಕೆ ತಮ್ಮನ್ನು ತೊಡಗಿಸಿಕೊಂಡರು. ಬಂಧುಗಳೇ, ಹಳಕಟ್ಟಿಯವರನ್ನು ನಾವು ನೆನಪಿಸ್ಕೊಳ್ಬೇಕಾದದ್ದು ಈ ಸಂದರ್ಭದಲ್ಲಿ ಭಾಳ ನಾವು ಪುಣ್ಯದ ಕೆಲಸ ಅದು. ಅವರ ನೆನಪಾದರೆ ಮೈ ರೋಮಾಂಚನ ಆಗ್ತದೆ. ಯಾಕಂದ್ರೆ ಹಳಕಟ್ಟಿಯವರು ಈ ಕಾರ್ಯ ಕೈಗೆತ್ತುವುದಕ್ಕಿಂತ ಮೊದಲು 1898ರಲ್ಲಿ ಆರ್ ನರಸಿಂಹಾಚಾರ್ಯರು ಕವಿಚರಿತ್ರೆ ಸಂಪುಟ 1 ಬಿಡುಗಡೆ ಮಾಡಿದರು. ಭಾಳ ಜನರಿಗೆ ಗೊತ್ತದು. ಈ ಸಂಪುಟದಲ್ಲಿ 45 ಭಾಳ 50ರಷ್ಟು ವಚನಕಾರ ಉಲ್ಲೇಖ ಇತ್ತು. ಅವ್ರು ಮಾಡಿದ್ದು ಅಷ್ಟೇ ಸಿಕ್ಕಿತ್ತು. ಅದು ಹೆಸರು ಇದ್ದವರು ಪ್ರಭುದೇವ, ಅಲ್ಲಂಪ್ರಭು, ಬಸವಣ್ಣ, ಚನ್ನಬಸವಣ್ಣ, ಅಕ್ಕಮಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ, ಮಡಿವಾಳ ಮಾಸದೇವ, ನೂಲಿ ಚಂದಯ್ಯ, ಹೀಗೆ ಒಂದು 45-50 ಜನರ ಹೆಸರು ಮಾತ್ರ ಪ್ರಚಾರದಲ್ಲಿ ಇತ್ತು. ಆದರೆ ಹಳಕಟ್ಟಿಯವರ ಪರಿಶ್ರಮ ಇಲ್ಲಿ ನಾವು ಗುರುತಿಸಬೇಕು. 12ನೇ ಶತಮಾನದ 50 ವಚನಕಾರರ ಪ್ರಚಾರದಲ್ಲಿ ಇದ್ದಂಥ ಸಂದರ್ಭದೊಳಗೆ ತಮ್ಮ 60 ವರ್ಷದ ಈ ಕಾಲಾವಧಿಯ ಬಿಜಾಪುರದ ಈ ನೆಲದಲ್ಲಿ ಅವರು 60 ವರ್ಷ ನಿರಂತರವಾಗಿ ಶರಣ ಸಾಹಿತ್ಯದ ಸುತ್ತು ತಿರುಗಿ ವಚನಶಾಸ್ತ್ರ ಸಾರದಲ್ಲಿ ಅವರು ಗುರುತಿಸಿದ ವಚನಕಾರರ ಸಂಖ್ಯೆ 213 ತಿಳ್ಕೊಂಡು ವಿದ್ವಾಂಸರು ಹೇಳಿಕೊಡ್ತಾರೆ. ಇದರಲ್ಲಿ ಬಹಳಷ್ಟು ಜನರ ವಚನಗಳನ್ನು ಅವರು ಸಂಗ್ರಹ ಮಾಡಿದರು. 213ರಷ್ಟು ವಚನಕಾರರ ಜೀವನ ಚರಿತ್ರೆಯನ್ನು, ಒಬ್ಬ ವ್ಯಕ್ತಿಯ ಚರಿತ್ರೆ ಬರೆಯುವುದು ನಮಗೆ ಸಾಧ್ಯ ಇಲ್ಲ. 200-250 ವಚನಕಾರರ ಹೆಸರುಗಳನ್ನು ಗುರುತಿಸಿ ಅವರ ಚರಿತ್ರೆ ಕೊಟ್ಟುದು, ಅವರ ವಚನಗಳನ್ನು ಸಂಗ್ರಹಿಸುವಂತಹ ಕ್ಷೇತ್ರ ಕಾರ್ಯ ಹಳಕಟ್ಟಿಯವರ ಹಾಗೆ ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಇನ್ನುವರೆಗೆ ಯಾರೂ ಮಾಡಿರಲಿಕ್ಕಿಲ್ಲ. ಹಿಂದೆ 12ನೇ ಶತಮಾನದ ತರುವಾಯ ಇದನ್ನು ಪ್ರಯತ್ನ ಮಾಡಿದ್ದೂ ಉಂಟು, ಇಲ್ಲನಾಗಿಲ್ಲ. ಪ್ರೌಢದೇವರಾಯನ ಕಾಲಕ್ಕೆ 101 ವಿರಕ್ತರು ವಚನಗಳ ಸಂಕಲನ ಕಾರ್ಯ ಪ್ರಾರಂಭ ಮಾಡಿದ್ದರೂ ಗೊತ್ತದ. ಶೂನ್ಯ ಸಂಪಾದನೆಗಳು ಹುಟ್ಟಿದ್ದೂ ಗೊತ್ತದ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿ
ಒಬ್ಬ ವ್ಯಕ್ತಿ 250 ವಚನಕಾರರ ಚರಿತ್ರೆ ಮತ್ತು ಅವರ ವಚನಗಳನ್ನು ಅವರು ಕ್ಷೇತ್ರಕಾರರ ಮೂಲಕ ಸಂಗ್ರಹ ಮಾಡಿದಾರಲ್ಲ. ಮನೆಗೆ ಹೋಗಿ ಜಗಲಿ ಮೇಲೆ ಇಟ್ಟಂಥ ಆ ಕಟ್ಟೆಗಳನ್ನು ತೆಗೆದುಕೊಳ್ಬೇಕಾದ್ರೆ ಕೈಕಾಲ ಬಿದ್ದರು. ಪ್ರಸಂಗ ಬಿದ್ದರೆ ಹಣ ಕೊಟ್ಟು ಅವುಗಳನ್ನು ಖರೀದಿ ಮಾಡಿಕೊಂಡು ಬಂದು ಪ್ರಕಟಣೆ ಕಾರ್ಯ ತೊಡಗಿದರು. ಯಾವಾಗ ವಚನಶಾಸ್ತ್ರ ಸಾರ ಬಂತೋ ಅವಾಗೆಲ್ಲ ಕರ್ನಾಟಕದ ವಿದ್ವಾಂಸರು ಇವರನ್ನು ಹೊಗಳಿದರು, ಇವರ ಕಾರ್ಯವನ್ನು ಶ್ಲಾಘನೆ ಮಾಡಿದರು. 1922ರಲ್ಲಿ ಬಸವೇಶ್ವರನ ವಚನಗಳನ್ನು ಅನುವಾದಿಸಿ ಇಂಡಿಯನ್ ಆಂಟಿಕ್ವರಿಯಲ್ಲಿ ಪ್ರಕಟ ಮಾಡಿದ್ದು ಒಂದು ದೊಡ್ಡ ಸಾಧನೆ. ಶರಣರ ಈ ವಚನಗಳ ಶಬ್ದಗಳು ಸಾಮಾನ್ಯ ಜನರಿಗೆ ಅರ್ಥವಾಗಲಾರದ ಸಂದರ್ಭದಲ್ಲಿ ಹಳಕಟ್ಟಿಯವರು ಶಿವಾನುಭವ ಶಬ್ದಕೋಶವನ್ನು ಅವರ ಪ್ರಾರಂಭ ಮಾಡಿದರು. ಆ ಪ್ರಿಂಟಿಂಗ್ ಪ್ರೆಸ್ನಾಗ ಇದಕ್ಕೆ ಇನ್ನೊಂದು ಪೂರಕವಾಗಿ ಶರಣ ಸಾಹಿತ್ಯವನ್ನು ಪ್ರಚಾರ ಮಾಡಲಿಕ್ಕೆ ಅವರು ಆಯ್ದುಕೊಂಡ ಒಂದು ಮಾಧ್ಯಮ ಅಂದರೆ ಪತ್ರಿಕಾ ಮಾಧ್ಯಮ. ಪತ್ರಿಕೆಯ ಮೂಲಕ 1926ರಲ್ಲಿ ಶಿವಾನುಭವ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಮಾಡಿದ ಹಳಕಟ್ಟಿಯವರ ಶಿವಾನುಭವ ಪತ್ರಿಕೆ 1961ರವರೆಗೆ ನಿರಂತರವಾಗಿ ನಡೆಯಿತು. 35 ವರ್ಷಗಳವರೆಗೆ ಒಂದು 12ನೇ ಶತಮಾನದ ಶರಣರ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಲಿಕ್ಕೆ 35 ವರ್ಷ ನಿರಂತರವಾಗಿ ಒಂದು ಧಾರ್ಮಿಕ ಪತ್ರಿಕೆಯಾಗಿ ಇದು ನಡೆದು ಬಂತು. ಆಶ್ಚರ್ಯ ಪಡಬೇಕಲ್ಲ. ಇದು ಒಂದು ಪತ್ರಿಕೆ ಬ್ರಿಟಿಷರ ಕಾಲಕ್ಕೆ ಪ್ರಾರಂಭವಾದಂಥ ಪತ್ರಿಕೆ 35 ವರ್ಷ ನಡೆಯಿತು. ಅದರ ಮುಖಾಂತರ ಅವರು ಪ್ರಕಟ ಮಾಡಿದ್ದು ಅವರೇ ಹೇಳುವಂಗ ನಮ್ಮಲ್ಲೆಲ್ಲವ. ಆದರೆ ಮಿಥಮ್ ಇಷ್ಟೇ ಅನ್ನೋದು ಇನ್ನೂ ನಮಗೆ ಸಿಕ್ಕಿಲ್ಲ. 165 ಗ್ರಂಥಗಳು ಪ್ರಕಟ ಮಾಡಿದೆ ತಿಳ್ಕೊಂಡು ಹೇಳ್ಕೊಳ್ತಾರೆ. ಅವೆಲ್ಲ ಸಿಕ್ಕಿಲ್ಲ ನಮಗೆ. 115 ಹೆಸರು ಸಿಕ್ಕಾವ, ಪುಸ್ತಕಗಳು ಸಿಕ್ಕಿಲ್ಲ. ಶಿವಾನುಭವ ಸಂಚಿಕೆ ಎಷ್ಟು ಇದ್ದು 35 ವರ್ಷ ನಡೀತು. ಮಾಸಿಕವಾಗಿ ನಡೀತು, ತ್ರೈಮಾಸಿಕವಾಗಿ ನಡೀತು, ಸಂಯುಕ್ತ ಪತ್ರಿಕೆಯಾಗಿ ಬಂತು. ವಿದ್ವಾಂಸರು ಗುರುತಿಸಿದ ಹಾಗೆ 319 ಸಂಚಿಕೆಗಳು ಪ್ರಕಟ ಆದವು ತಿಳ್ಕೊಂಡು ಹೇಳಿಕೊಡ್ತಾರೆ. ವಚನಗಳಿಗೆ SS ಹೈಸ್ಕೂಲ್ನಲ್ಲಿ, ಸಿದ್ದೇಶ್ವರ ಹೈಸ್ಕೂಲ್ನಲ್ಲಿ ಇರುವಂಥ ಒಬ್ಬ ಪಾಟೀಲ ತಿಳ್ಕೊಂಡು ಶಿಕ್ಷಕರಿಂದ ಅವರು ಮಾಡಿದ್ದು ಏನಂದ್ರೆ ರಾಗ ತಾಳ ಲಯವನ್ನು ಕೂಡಿಸಿ ವಚನಗಳಿಗೆ ಸಂಗೀತದ ಒಂದು ಸ್ಪರ್ಶ ನೀಡಿದರು. ಸಂಗೀತಕ್ಕೆ ಅಳವಡಿಸಿಕೊಂಡ್ರು. ಈ ವಚನಗಳಿಗೆ ಸಂಗೀತ ಅಳವಡಿಸೋದ್ರ ಜೊತೆಗೆ ಬಸವೇಶ್ವರನ ವಚನಗಳನ್ನು ಪ್ರಾರಂಭದಲ್ಲಿ ಹೇಳಿದೆ ನಾನು. ಅಂದಿನ ಕಾಲದಲ್ಲಿ ಇಂಗ್ಲೀಷಕ್ಕೆ ಅನುವಾದ ಮಾಡಿದರು. ಸುಮಾರು 141, 142 ವಚನಗಳನ್ನು ಕನ್ನಡದಿಂದ ಇಂಗ್ಲೀಷಕ್ಕೆ ಟ್ರಾನ್ಸ್ಲೇಷನ್ ಮಾಡಿದರು.
ಇವೆಲ್ಲ ಈ ಶರಣ ಸಾಹಿತ್ಯದ ಪ್ರಚಾರಕ್ಕಾಗಿ ಮಾಡಿಕೊಂಡಂಥ ಕೆಲಸಗಳು ಪ್ರಾರಂಭ ಇವರಿಂದಲೇ ಆಯಿತು ಅನ್ನುವಷ್ಟರ ಮಟ್ಟಿಗೆ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸಿಕೊಂಡರು. ಹಳಕಟ್ಟಿಯವರು ಎಷ್ಟು ವಚನಕಾರರನ್ನು ಗುರುತಿಸಿದರು ಈಗಾಗಲೇ ಹೇಳಿ ನಾನು. ಬಸವೇಶ್ವರ ವಚನಗಳನ್ನು ಅದು ನಿಮಗೆ ಅದ್ಭುತ ಅನ್ನಿಸ್ತದೆ. ಬಸವಣ್ಣನವರ ಇತಿಹಾಸ, ಅವರ ವಚನಗಳನ್ನು 30 ಸಂಚಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟಿಸಿದ್ದ ಶ್ರೇಯಸ್ಸು ಹಳಕಟ್ಟಿಯವರಿಗೆ. ಪ್ರಭುದೇವರ ವಚನಗಳನ್ನು ಪ್ರಕಟ ಮಾಡಿದರು, ಚನ್ನಬಸವೇಶ್ವರ ವಚನಗಳನ್ನು ಪ್ರಕಟ ಮಾಡಿದರು, ಸಿದ್ದರಾಮೇಶ್ವರ ವಚನಗಳನ್ನು ಪ್ರಕಟ ಮಾಡಿದರು, ಗೋಳೂರು ಸಿದ್ಧ ವೀರಣ್ಣೊಡೆಯರ ಬರೆದ ಶೂನ್ಯ ಸಂಪಾದನೆಯನ್ನು ಅವರು ಪ್ರಕಟ ಮಾಡಿದರು. ಆನಂತರ ಇನ್ನೊಂದು ವಿಶೇಷ, ಸ್ವರ ವಚನಗಳನ್ನು ಶಿವಾನುಭವ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಮಾಡಿದರು. ಸ್ವರವಚನಗಳನ್ನು ಹಾನಗಲ್ಲ ಕುಮಾರಸ್ವಾಮಿಗಳು ಬರೆದ ಹಾಡುಗಳನ್ನು, ಮೈಲಾರ ಬಸಪ್ಪನವರ ಶಿವಾನುಭವ ದರ್ಪಣವನ್ನು, ಈ ಒಂದು ಶಿವಾನುಭವ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದರು. ಎಲ್ಲಕ್ಕಿಂತ ಹೆಚ್ಚು ನಾವು ನೆನಪಿಡಬೇಕಾದಂಥ ಸಂಗತಿ ವಚನೇತರ ಸಾಹಿತ್ಯ. ಅದು 12ನೇ ಶತಮಾನದ ತರುವಾಯದ ಘಟ್ಟದಲ್ಲಿ ಹರಿಹರ ಏನು ಬರ್ತಾನಲ್ಲ, ಮೊದಲ ಬಾರಿಗೆ ಹರಿಹರನ ರಗಳೆಗಳನ್ನು ಸುಮಾರು 124 ರಗಳೆಗಳನ್ನು 8 ಪುಸ್ತಕಗಳಲ್ಲಿ 8 ಭಾಗಗಳಲ್ಲಿ ಪ್ರಕಟ ಮಾಡಿದ ಶ್ರೇಯಸ್ಸು ಹಳಕಟ್ಟಿಯವರಿಗೆ ಸಲ್ಲಬೇಕು. ಮುಂದುವರೆದ ಭಾಗದಲ್ಲಿ ವೀರಶೈವ ರಗಳೆ ಬರೆದವರು ಅವರೇ, ತೋಂಟದ ಸಂಗ್ರಹ ಮಾಡಿದವರು, ತೋಂಟದ ರಗಳೆ ಸಂಗ್ರಹ ಮಾಡಿದರು, ನಿರಂಜನ ವಂಶ ರತ್ನಾಕರವನ್ನು ಪ್ರಕಟ ಮಾಡಿದರು, ಕೃಷಿ ಜ್ಞಾನ ಪ್ರದೀಪಿಕೆ, ಈ ಎಲ್ಲ ಪತ್ರಿಕೆಗಳಲ್ಲಿ ಅವರು ಸಂಗ್ರಹಿಸಿ ಅವುಗಳ ಬಗ್ಗೆ ವಿವರಣೆ ಕೊಟ್ಟರು. ಇನ್ನೊಂದು ಶಿವಾನುಭವ ಪತ್ರಿಕೆಯನ್ನು ನಾವು ಶಾಶ್ವತವಾಗಿ ನೆನಪಿಡಬೇಕಾದದ್ದು ಏನಂದ್ರೆ, ಶರಣರ ಚರಿತ್ರೆಗಳನ್ನು ನಾನು ಈಗಾಗಲೇ ಹೇಳೀನಿ. ಶರಣರ ಚರಿತ್ರೆಗಳನ್ನು 4 ಭಾಗ ಮಾಡಿ, 1, 2, 3, 4 ಈ 4 ಭಾಗಗಳಲ್ಲಿ ಶಿವಶರಣ ಸಮಗ್ರ ಚರಿತ್ರೆಯನ್ನು, ಆಗಿನ ಕಾಲದವರಿಗೆ ಸಿಕ್ಕಷ್ಟನ್ನು ಅವರು ಪ್ರಕಟ ಮಾಡಿದರು. ಶಿವಶರಣರ ಚರಿತ್ರೆ ಸುಮಾರು 143 ಶಿವಶರಣರ ಚರಿತ್ರೆಯನ್ನು ಪ್ರಕಟ ಮಾಡಿದರು. ಇನ್ನೊಂದು ವಿಶೇಷ ನಾವು ಗುರುತಿಸಬೇಕು, ಶಿವಶರಣೆಯರ ಚರಿತ್ರೆಗಳು 45. ಇದಕ್ಕಿಂತ ವಿಶೇಷ ಅಂದ್ರೆ ಬ್ರಾಹ್ಮಣ ಶಿವಶರಣರ ಚರಿತ್ರೆಗಳು 35 ಶಿವಶರಣರನ್ನು ಗುರುತಿಸುವಂಥ ಕೆಲಸ ಮಾಡಿದರು. ಎಂಥ ತಾಳ್ಮೆ, ಎಂಥ ಕ್ರಿಯಾಶೀಲತೆ, ಅವರ ಮನಸ್ಸ ಎಷ್ಟು ಹೊಕ್ಕಿತ್ತು ಶರಣ ಸಾಹಿತ್ಯದ ಒಳಗೆ ಅನ್ನಲಿಕ್ಕೆ ವಿಷ್ಣು ವಚನಕಾರರನ್ನು ಬೆಳಕಿಗೆ ತಂದರು. ಧಾರಾವಾಹಿಯಾಗಿ ಪ್ರಕಟ ಮಾಡಿದರು. ಜನರಿಗೆ ಸರಳವಾಗಿ ಗೊತ್ತಾಗಲಿ ತಿಳ್ಕೊಂಡು ಬಸವೇಶ್ವರನ ಹೊಸ ಪದ್ಧತಿಯ ವಚನಗಳನ್ನು ಅವರು ಪ್ರಕಟ ಮಾಡಿದರು. ಇದರ ಜೊತೆಗೆ ಆಧುನಿಕ ಕಾಲದಲ್ಲಿರುವಂಥವರನ್ನು ಅದರಲ್ಲಿ ಕೂಡಿಸಿಕೊಂಡರು. ಶಿವಾನುಭವ ಪತ್ರಿಕೆಯಲ್ಲಿ ಬಹಳಷ್ಟು ಲೇಖನಗಳನ್ನು 12ನೇ ಶತಮಾನದ ಬಸವಾದಿ ಶರಣರಿಗೆ ಸಂಬಂಧಪಟ್ಟಂಥ ಲೇಖನಗಳನ್ನು, ಆಧುನಿಕ ಕಾಲದ ಶರಣರ ಲೇಖನಗಳನ್ನು ಪ್ರಕಟ ಮಾಡಿದ್ದುಂಟು. ಅಲ್ಲಿ ಬಂತಾಳ ಶಿವಗಳ ಬಗ್ಗೆ,
ಆನಂತರ ಕಲ್ಯಾಣಪ್ಪ ಬ್ಯಾಳಿಯವರ ಬಗ್ಗೆ, ಸರ್ವಭೂಷಣ ಮಠದ ಮಹಾದೇವ ಸ್ವಾಮಿಗಳ ಕುರಿತು ಇಂಥವರು ಬರೆದಂಥ ಲೇಖನಗಳನ್ನು ಕೂಡ ಪ್ರಕಟ ಮಾಡಿದರು. ತಾವು ಲೇಖನ ಪ್ರಕಟ ಮಾಡೋದ್ರ ಜೊತೆಗೆ, ಬರೆಯೋದ್ರ ಜೊತೆಗೆ ಅಂದಿನ ಕಾಲದಲ್ಲಿ ಪ್ರಾತಿನಿಧಿಕವಾಗಿ ಬೆಳೆದು ನಿಂತಹ ಬಂತಾಳ ಶಿವಗಳು, ಶಂಭುಲಿಂಗ ಶಾಸ್ತ್ರಿಗಳು, ಕಲ್ಯಾಣಪ್ಪ ಬ್ಯಾಳಿಯವರು ಮುಂತಾದವರ ಬರೆದಂಥ ಲೇಖನಗಳು ಕೂಡ ಶಿವಾನುಭವ ಪತ್ರಿಕೆಯಲ್ಲಿ ಅವರು ಪ್ರಕಟ ಮಾಡಿದರು. ಲಿಂಗಾಯತ ಅರಸರು, ಸಾಮಂತರ ಬಗ್ಗೆ ಚರಿತ್ರೆಯನ್ನು ಕಟ್ಟಿಕೊಟ್ಟರು. ಡೆಪ್ಯೂಟಿ ಚನ್ನಬಸಪ್ಪನವರು, ಕನ್ನಡಿಗರು ಮೊಟ್ಟ ಮೊದಲು ನೆನಪಿಸಿಕೊಳ್ಬೇಕಾದಂಥ ಹೆಸರು ಡೆಪ್ಯೂಟಿ ಚನ್ನಬಸಪ್ಪನವರು. ಅವರ ಚರಿತ್ರೆಯನ್ನು ಕೂಡ ಪ್ರಕಟ ಮಾಡಿದರು. ಹೀಗೆ ಹಲವಾರು ಚರಿತ್ರೆಗಳನ್ನು, ಹಲವಾರು ಲೇಖನಗಳನ್ನು, ಚರಿತ್ರೆ ಬರೆಯುವಾಗ ಧಾರಾವಾಹಿಯನ್ನಾಗಿ ಲೇಖನಗಳನ್ನು ಬಿಡಿಬಿಡಿಯಾಗಿ ಪ್ರಕಟ ಮಾಡಿದರು. ಬಸವಣ್ಣನ ಬಗ್ಗೆ ಚರಿತ್ರೆ, ಅಲ್ಲಮ್ಮನ ಬಗ್ಗೆ ಚರಿತ್ರೆ, ಚನ್ನಬಸವಣ್ಣನ ಚರಿತ್ರೆ, ಮೋಳಾರಾಧ್ಯರ ಕುರಿತು ಚರಿತ್ರೆ, ಹೀಗೆ ಈ ಚರಿತ್ರೆಯಲ್ಲಿ ಅವರು ಕಟ್ಟಿಕೊಟ್ಟರು. ಇತ್ತೀಚಿನ ದಿನಗಳಲ್ಲಿ ಆಗಿ ಹೋದಂಥ ಜೇಚಿಯನವರ ಬಗ್ಗೆ, ಅನುಭಾವ ಕವಿ ಮಧುರಚಂದ್ರರು ಬರೆದಂಥ ಲೇಖನಗಳನ್ನು, ಹಾಲಭಾವಿ ವೀರಭದ್ರಪ್ಪನವರು, ಆಮೇಲೆ ವೈ ನಾಗೇಶ ಶಾಸ್ತ್ರಿಗಳಂಥವರು, ಕುಂದಣಗಾರಂಥವರು, ಬಿ ಶಿವಮೂರ್ತಿ ಶಾಸ್ತ್ರಿ ಅಂಥವರು ಬರೆದಂಥ ಲೇಖನಗಳನ್ನು ಪ್ರಕಟ ಮಾಡಿದರು. ಅರಸು ಮನೆತಗಳ ಚರಿತ್ರೆಯನ್ನು ಕಟ್ಟಿಕೊಟ್ಟರು. 35 ವರ್ಷದ ಇತಿಹಾಸವನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾನು ಮಾತನಾಡೋಕ್ಕೆ ಸಾಧ್ಯ ಆಗ್ತದೇನೋ ಇಲ್ಲ. ಸಂಕ್ಷಿಪ್ತವಾಗಿ ಅವರು ಮಾಡಿದ ಕೆಲಸವನ್ನು ಈ ಭಾಷಣದಲ್ಲಿ, ಉಪನ್ಯಾಸದಲ್ಲಿ ನಾನು ಹೇಳಿದ್ದುಂಟು. ಇನ್ನೊಂದು, ಇಷ್ಟೆಲ್ಲ ಈ ಶಿವಾನುಭವ ಪತ್ರಿಕೆಯ ಮೂಲಕ ಅವರು ಪ್ರಕಟ ಮಾಡಿದರು. ಬಿಡಿ ಬಿಡಿಯಾಗಿ ಮಾಡಿದರು, ಧಾರಾವಾಹಿಗೆ ಮಾಡಿದರು, ಪ್ರತ್ಯೇಕ ಪುಸ್ತಕಗಳನ್ನು ಪ್ರಕಟ ಮಾಡಿದರು. ಅವರು ತಲೆಗೆ ಇನ್ನೊಂದು ಯಾವಾಗಲೂ ಕಾಡ್ತಿತ್ತು, ಕರ್ನಾಟಕದ ಬಗ್ಗೆ, ನಾಡು ನುಡಿಯ ಸೇವೆಗಾಗಿ ಇನ್ನೊಂದು ಪತ್ರಿಕೆಯನ್ನು ಹುಟ್ಟಿಸಿದರು. 1927 25 ವರ್ಷ ಪತ್ರಿಕೆ ನಡೀತು. 25 ವರ್ಷದ ನಿರಂತರವಾಗಿ ಕನ್ನಡ ನಾಡು ನುಡಿ ಭಾಷೆ, ಆಮೇಲೆ ಭಾಷಾವಾರು ಪ್ರಾಂತ ಹೇಗೆ ರಚನೆ ಆಗಬೇಕು, ಇವನ್ನೆಲ್ಲ ಆಲೋಚನೆ ಮಾಡಿ ನವ ಕರ್ನಾಟಕ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿದರು. ಈ ಎರಡೂ ಪತ್ರಿಕೆಗಳ ಮೂಲಕ ರಾಜಕೀಯ, ಸಾಮಾಜಿಕ, ಕಾನೂನು, ಉದ್ಯೋಗ ಎಲ್ಲ ಲೇಖನಗಳನ್ನು ನವ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದರು. ಅವತ್ತಿನ ದಿನಮಾನದಲ್ಲಿ ಅವರು ಮಾಡಿದ್ದನ್ನು, ಪತ್ರಿಕಾ ಪ್ರಪಂಚಕ್ಕೆ ನೀಡಿದ ಕೊಡುಗೆಯನ್ನು ಇವತ್ತು ನಾವು ಸ್ಮರಿಸಿಕೊಳ್ಳಲೇಬೇಕು. ಇಂಥ ಒಬ್ಬ ಪತ್ರಿಕಾ ಸಂಪಾದಕರಾಗಿ 2 ಪತ್ರಿಕೆಗಳನ್ನು ನಡೆಸಿಕೊಂಡು ಹೋಗಬೇಕಾದ ಸಂದರ್ಭದೊಳಗೆ ಅವರ ಬದುಕು ಹೇಗಿತ್ತು ಅನ್ನೋದು ನೀವು ಆಲೋಚನೆ ಮಾಡಬೇಕು. ತಮ್ಮ ವೈಯಕ್ತಿಕವಾದ ಬದುಕು, ಹಳಕಟ್ಟಿ ಫಕೀರಪ್ಪನವರು ವ್ಯಕ್ತಿಯಾಗಿ ಹುಟ್ಟಿ ಒಂದು ಶಕ್ತಿಯಾಗಿ ಬೆಳೆದರು, ಒಂದು ಹೊಸ ಸಮಾಜವನ್ನೇ ಕಟ್ಟಿದರು. ಹೇಗೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹೊಸ ಸಮಾಜದ ಪರಿಕಲ್ಪನೆಯೊಂದಿಗೆ ಹೇಗೆ ಹೆಜ್ಜೆ ಇಟ್ಟರು, ಆ ಹೆಜ್ಜೆಯಲ್ಲಿ ಇವರು ಹೆಜ್ಜೆ ಇಟ್ಟು 20ನೇ ಶತಮಾನದ ಅಪ್ಪಟ ಶರಣರ ಜೀವನ ನಡೆಸಿದರು. ಹೇಗಿತ್ತು ಶರಣರ ಜೀವನ? ಒಂದು 4 ಮಾತುಗಳಲ್ಲಿ ನಾವು ಅಭ್ಯಾಸ ಮಾಡ್ಬೋದು. ಪ್ರಾರಂಭದಲ್ಲಿ ಹೇಳಿ ನಾನು, ಅವರಿಗೆ ಇಟ್ಟ ಹೆಸರ
ಫಕೀರಪ್ಪ ಅಂಕಿತವಾಗಿ ಬಂದಂಥ ಆ ಹೆಸರು ಅನ್ವರ್ಥಕವಾಯಿತು. ಸಾಯುವವರೆಗೆ ಬಾಡಿಗೆ ಮನೆಯಲ್ಲಿ ಸತ್ತರು. ಭಗವಂತ ಅವರಿಗೆ ನಾನು ಸಾಮಾನ್ಯ ಮನುಷ್ಯನಾಗಿ ಹೇಳೋ ಮಾತು 3 ಶಾಪಗಳನ್ನು ಕೊಟ್ಟಿದ್ದ ಅನ್ನಿಸ್ತದೆ ನನಗೆ. ಒಂದು, ಅವರಿಗೆ ಯಾವಾಗಲೂ ಕಾಡುತ್ತಿರುವ ಬಡತನ, ಒಂದಿಲ್ಲೊಂದು ಕಾಯಿಲೆ, 3ನೇದ್ದು ಅವರ ಮನೆಯಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ ಒಂದಿಲ್ಲೊಂದು ಸಾವು. ಈ 3 ಶಾಪಗಳು ಅವನಿಗಿದ್ದು, ಹಳಕಟ್ಟಿಯವರಿಗಿದ್ದು. ಅವರ ಹಿರಿಯ ಮಗ ಚಂದ್ರಶೇಖರ್ ಅಂದಿನ ಕಾಲದಲ್ಲಿ BTech ಪರೀಕ್ಷೆ ಪಾಸಾದವರು, ಒಬ್ಬ ವಿಜ್ಞಾನಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಅವರು ಟ್ರೈನಿಂಗ್ ಕೊಡುವಂಥ ಅಧಿಕಾರಿಯಾಗಿ 9 ದೇಶಗಳಿಗೆ ಈ ನೂಲಿನ ಕೈಗಾರಿಕೆಯಲ್ಲಿ ತರಬೇತಿ ಕೊಡುವಂಥ ಒಬ್ಬ ವಿಜ್ಞಾನಿ ಎನಿಸಿಕೊಂಡಿದ್ದರು ಆವಾಗಿನ ಕಾಲದಲ್ಲಿ. ಅವಾಗ ಅವರಿಗೆ ತಿಂಗಳಿಗೆ 1200 ರೂಪಾಯಿ ಪಗಾರ. ಯಾವಾಗ ಮಗನಿಗೆ ನೌಕರಿ ಹತ್ತೋ ಭಾಳ ಖುಷಿಪಟ್ಟರು ಹಳಕಟ್ಟಿಯವರು. ಮಗನಿಗೆ ನೌಕರಿ ಹತ್ತು ಆಯಿತು, ನನಗೊಬ್ಬ ಆಸರೆ ಆದ ತಿಳ್ಕೊಂಡು. ಭಗವಂತನ ಇಚ್ಛೆ ಏನದು ನನಗೆ ಗೊತ್ತಿಲ್ಲ. ಅವಾಗ ಒಂದು ಸಲ ಅವನು ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ದರು, ಹೊರದೇಶಗಳಿಗೆ ತಿರುಗಾಡ್ತಿದ್ದ. ಅವರಿಗೆ ಸಖತ್ ಕಾಯಿಲೆಯಾಗಿ 1950 ಸಂದರ್ಭದಲ್ಲಿ ತೀರ್ಕೊಂಡು ಬಿಟ್ರು. 44 ವರ್ಷದ ಯುವಕ ಚಂದ್ರಶೇಖರ ತೀರ್ಕೊಂಡ. ಕೈಗೆ ಬಂದ ಮಗ, ದುಡಿಯುವ ಮಗ, ಹಣ ತರುವಂಥ ಮಗ, ಪ್ರಸಂಗ ಬಂದರೆ ಇವರು ಹೊಟ್ಟೆಗೆ ನೋಡಿಕೊಳ್ಳುವಂಥ ಮಗ, ಒಬ್ಬ ವಿಜ್ಞಾನಿಯ ಸ್ಥಾನದಲ್ಲಿದ್ದಂಥ ಮಗ ಭಗವಂತ ಕಸ್ಕೊಂಡು ಬಿಟ್ಟ. ಆ ಸುದ್ದಿ ಹಳಕಟ್ಟಿಯವರಿಗೆ ವಿಜಯಪುರಕ್ಕೆ ಅಂದಿನ ಕಾಲದಲ್ಲಿ ಟೆಲಿಗ್ರಾಮ್ ಮೂಲಕ ಬಂತು. ನಿಮ್ಮ ಮಗ ಚಂದ್ರಶೇಖರ ಲಿಂಗೈಕ್ಯ ಅದ. ಆ ಸ್ಥಾನದಲ್ಲಿ ನಾವು ನೀವಿದ್ರೆ ಏನು ಮಾತಾಡ್ತಿದ್ದೆವು, ಬಡ್ಕೊಂಡು ಅಳುತ್ತಿದ್ದೆವು. ಆದರೆ ಹಳಕಟ್ಟಿಯವರಿಗೆ ತಾರ ಬಂದ ಬಳಿಕ ಆ ತಾರು ಓದಿ ಅವ್ರ ಬಾಯಿಂದ ಬಂದಂಥ ಮಾತು ಒಂದೇ, ಶಿವ ಕೊಟ್ಟಿದ್ದ ತೆಗೆದುಕೊಂಡು ಹೋದ. ಶಿವನ ಸೊಲ್ಲು ಶಿವನಿಗೆ ಸೇರಿತು ತಿಳ್ಕೊಂಡು ಹೇಳಿ ಡೆಲ್ಲಿಗೆ ಹೋಗಿ ಮಗನ ಪಾರ್ಥಿವ ಶರೀರದ ಮೇಲೆ 3 ಹಿಡಿ ಮಣ್ಣು ಹಾಕಿ ಮರಳಿ ವಿಜಯಪುರಕ್ಕೆ ಬಂದು ಮತ್ತೆ ಶರಣರ ವಚನಗಳನ್ನು ಸಂಸ್ಕರಿಸುವ, ಪ್ರಕಟಿಸುವ ಕಾರ್ಯಕ್ಕೆ ಅವರು ತೊಡ್ಕೊಂಡ್ರು. ಮಗ ಸತ್ತ ಸಂದರ್ಭದಲ್ಲಿ ಕೂಡ ಶರಣರ ಸೇವೆಯನ್ನು ಅವರು ಮೈ ಹಚ್ಕೊಂಡ್ರು. ಇಂಥ ಪ್ರಸಂಗಗಳು ಸಾಕಷ್ಟು ಅದಾವ. 1956 ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೊಡ್ತು, ಡಿಲಿಟ್ ಪದವಿ ಕೊಡ್ತು. ಆ ಪದವಿ ಸ್ವೀಕಾರ ಮಾಡಲಿಕ್ಕೆ ಹಳಕಟ್ಟಿಯವರು ಹೋಗಿದ್ದರು. ಪದವಿ ಸ್ವೀಕಾರ ಮಾಡಿದರು. ಕೊನೆಗೆ ಸಾಯಂಕಾಲ ಅಂದಿನ ಕುಲಸಚಿವರಾದ ಒಡೆಯರವರು ಇವ್ರ ಹತ್ರ ಬಂದು, ಇವತ್ತು ಸಾಯಂಕಾಲ ಗಣ್ಯಮಾನ್ಯರಿಗೆ ಊಟದ ವ್ಯವಸ್ಥೆ ಅದ, ತಾವು ಬರಬೇಕು ಅಂದರು. ಆಯಿತು ತಿಳ್ಕೊಂಡು ಹೋದರು. ಎಲ್ಲರೂ ಗಣ್ಯಮಾನ್ಯರು, ಚಾನ್ಸ್ಲರು, ವೈಸ್ ಚಾನ್ಸಲರು, ಮಂತ್ರಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಲ್ಲಿ ಕುಳಿತಿದ್ರು. ಇವರು ಹೋಗಿ ಕೂತರು. ಒಡೆಯರವರು ಇವ್ರ ಹತ್ರ ಬಂದು, ಹಳಕಟ್ಟಿಯವರೇ, ಶಿಷ್ಟಾಚಾರ ಪ್ರಕಾರ, ಸಂಪ್ರದಾಯದ ಪ್ರಕಾರ ಕೋಟ್ ಹಾಕ್ಕೊಂಡು ರುಮಾಲು ಸುತ್ತಕೊಂಡು ಊಟ ಮಾಡಬಾರ್ದು. ಅದಕ್ಕೆ ದಯವಿಟ್ಟು ನೀವು ಕೋಟ ತೆಗೀರಿ, ಆಮೇಲೆ ಊಟಕ್ಕೆ ಮಾಡೋಣ ಅಂದರು. ಇಲ್ಲ ಒಡೆಯರವರೇ, ನಾ ಕೋಟ್ ತೆಗಿಯಂಗಿಲ್ಲ ಅಂದರು.
ಇಲ್ಲ ನೀವು ಊಟಕ್ಕೆ ಬರಬೇಕಾದ್ರೆ ಕೋಟ್ ತೆಗಿಲೇಬೇಕು ಅಂದರು. ಆಯಿತು ಬರೀ ತಿಳ್ಕೊಂಡು ಕರ್ಕೊಂಡು ಒಂದು ಕಡೆಗೆ ಹೋಗಿ ಕೋಟಿನ ಗುಂಡಿಯನ್ನು ಬಡ 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 ಬಚ್ಚಿದ್ರು. ಕೋಟ ತೆಗೆದು ತೋರಿಸ್ತಾರ, ಹಳಕಟ್ಟಿಯವರು ಒಳಗಿನ ಅಂಗಿ ಶರ್ಟು ಹರಿದು ಹೋಗಿತ್ತು. ಹರಿದ ಅಂಗಿಯನ್ನು ಮುಚ್ಚಿಕೊಳ್ಳಕ್ಕೆ ಹಳಕಟ್ಟಿಯವರು ಯಾವಾಗಲೂ ಕೋಟ್ ಹಾಕ್ತಿದ್ರು. 20ನೇ ಶತಮಾನದ ಒಬ್ಬ ಶರಣ, LLB ಪದವೀಧರ, ವಕೀಲಿ ವೃತ್ತಿ ಮಾಡುವಂಥ ವ್ಯಕ್ತಿ ಮನಸ್ಸು ಮಾಡಿದರೆ ಹಳಕಟ್ಟಿಯವರು ಹಂಸ ತೂಲಿಕಾ ತಲ್ಪದ ಮೇಲೆ ಮಲಗಿ ಸುಖವಾಗಿ ಜೀವನ ಮಾಡ್ಬೋದಾಗಿತ್ತು. ಬಿಟ್ಟರು, ಒಲ್ಲೆ ಅಂದರು. ಶರಣ ಸರ್ವ ಪ್ರಪಂಚದೊಳಗಿದ್ದು ಪ್ರಪಂಚ ತನ್ನತ್ತ ಹೊದ್ದಲೀಯದ ಪರಿಯ ನೋಡಯ್ಯ. ಶರಣ ಪ್ರಪಂಚದಲ್ಲಿ ಇದ್ದೂ ಕೂಡ ಮೀನು ಹೆಂಗೆ ನೀರಾಗಿದ್ದೂ ಇರಲಾರ್ದಂಗೆ ಇರ್ತದೋ ಬದುಕಿರ್ತದೋ ಹಾಗೆ ಪ್ರಪಂಚದಲ್ಲಿ ಇದ್ದೂ ಕೂಡ ಹಳಕಟ್ಟಿಯವರು ಪ್ರಪಂಚ ತನ್ನತ್ತ ಹೊದ್ದಲೀಯದ ಪರಿಯ ನೋಡಯ್ಯ ಅನ್ನುವ ರೀತಿಯಲ್ಲಿ ಅವರು ಬದುಕಿತ್ತು. ಅಂಗಿ ಹರಿದದ್ದನ್ನು ಮುಚ್ಕೊಳಕ್ಕೆ ಕೋಟ್ ಹಾಕ್ಕೊಂಡ್ರು. ಅವ್ರ ಡ್ರೆಸ್ ನೋಡಬೇಕು, ಕಾಲಲ್ಲಿ ಕ್ಯಾನ್ವಾಸ್ ಬೂಟ, ಮೈ ಮೇಲೆ ಒಂದು ಕೋಟ, ತಲೆ ಮೇಲೆ ಒಂದು ರುಮಾಲ, ಕೈಯಲ್ಲಿ ಯಾವಾಗಲೂ ಒಂದು ಛತ್ರಿ. ಹೊರಗೆ ಹೊಂಟ್ರಂದ್ರೆ ಕೈಯಾಗ ಸೈಕಲ್ ಮ್ಯಾಲೆ ಕೂತದ್ದು ಯಾರೂ ನೋಡಿಲ್ಲ ಭಾಳ ಜನ. ಯಾವಾಗಲೂ ಸಹಾಯಕ ಒಂದು ಸೈಕಲ್ ತಿಳ್ಕೊಂಡು ಸಹಾಯಕನಂತೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಅವ್ರು ಹೋಗ್ತಿದ್ರು. ಇಂಥ ಹಳಕಟ್ಟಿಯವರು ಟ್ರೈನಿಂದ ಇಳಿಯುವಾಗ ಕಾಲು ಜಾರಿ ಬಿದ್ದರು. ಹೊಟ್ಟೆಯ ಆಪ್ರೇಷನ್ ಆಗಿತ್ತು ಅಮ್ಮ. ಅದನ್ನು ಮಾಯಬೇಕಾದ್ರೆ 6 ತಿಂಗಳವರೆಗೆ ಹೋಯಿತು. ಅಂತಹ ಸಂದರ್ಭದಲ್ಲಿ ಕೂಡ ಎಲೆ ಮೇಲೆ ಒಂದು ಹರಕು ಚಾಪಿ, ಒಂದು ಚಾಪಿ ಮೇಲೆ ಅಂಗಾತ ಬಿದ್ದು ಶರಣರ ವಚನಗಳನ್ನು ಪರಿಷ್ಕರಣೆ ಮಾಡ್ತಿದ್ರು ಹಳಕಟ್ಟಿಯವರು. ಭಗವಂತ ಒಂದಿಲ್ಲೊಂದು ತ್ರಾಸ ಕೊಟ್ಟೆ 7 ಮಕ್ಕಳು ಹಳಕಟ್ಟಿಯವರಿಗೆ. 4 ಗಂಡ 3 ಹೆಣ್ಣು ಮಕ್ಕಳು. ಭಾಳಷ್ಟು ಮಕ್ಕಳು ಅವ್ರ ಕಣ್ಮುಂದನೇ ತೀರ್ಕೊಂಡು ಹೋದರು. 1961 ತನಕ ಹಳಕಟ್ಟಿಯವರು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ದುಡಿದ್ರು. ಅರೆ ಹೊಟ್ಟೆಯಿಂದ ದುಡಿದ್ರು. ಅವರ ಶಿವಾನುಭವ ಪತ್ರಿಕೆಗೆ ಅವರೇ ಹೇಳುವಂತೆ, ನನ್ನ ಪತ್ರಿಕೆಗೆ 300 ಜನ ಚಂದಾದಾರರು ಮುಟ್ಟಲಿಲ್ಲ. 1ನೇ 2ನೇ ಕೊಟ್ಟು ಹಳಕಟ್ಟಿಯವರ ಶಿವಾನುಭವ ಪತ್ರಿಕೆಯನ್ನು ಖರೀದಿ ಮಾಡುವಂಥ ಮನಸ್ಸುಗಳಲ್ಲಿ ಇರಲಿಲ್ಲ. ಬಡತನ ಎಲ್ಲಿಗೆ ಬಂತು ಸ್ಥಿತಿ 61ರಕ್ಕಂದರೆ, ಮುಂಜಾನೆ ಪ್ರಸಾದ ಸ್ವೀಕಾರ ಮಾಡಿದವರಿಗೆ ಸಂಜೆಗೆ ಪ್ರಸಾದ ಸ್ವೀಕಾರ ಮಾಡ್ತೀನಿ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಒಂದೊಂದು ಸಲ ನೀರು ಕುಡಿದು ಮಲಗುವಂಥ ಸ್ಥಿತಿ ಬಂತು. ಅಂಥವರು ಒಂದು ಸಲ 1962 ಸಂದರ್ಭದಲ್ಲಿರಬೇಕು, ಮನೆಯಿಂದ ಪ್ರಿಂಟಿಂಗ್ ಪ್ರೆಸ್ಸಿಗೆ ಬಂದರು. ಈಗ ಬಿಟ್ಟಿದ್ದರು ಬರೋದು. ಮಗ ನೋಡ್ಕೋತಿದ್ದ, ಗುರಪ್ಪ ಅವ್ರ ಮಗ ಬರ್ತಿದ್ದರು. ಅವತ್ತು ಬಂದರು. ಬಂದ ಬಳಿಕ ಆವಾಗ ಒಬ್ಬ ಕುಲಕರ್ಣಿ ತಿಳ್ಕೊಂಡು ಮ್ಯಾನೇಜರ್ ಇದ್ದರು. ಅವ್ರು ತೀರ್ಕೊಂಡು ಈಗ ಒಂದು 4-5 ವರ್ಷ ಆಗಿರಬೇಕು. ಅವ್ರಿಗೆ ಹೇಳಿದ ಮಾತಿದು. ಇವರು ಬಂದ ಬಳಿಕ ಕುಲಕರ್ಣಿ ಓಡಿ ಬಂದ, ಅವನೇ ಮ್ಯಾನೇಜರು. ಅವ್ರಿಗೆ ಎಷ್ಟು ಗೌರವ ಇತ್ತು ಅಂದ್ರೆ, ಅವ್ರು ಕೊಡ್ತಿದ್ರಂದ್ರೆ ರಾವ್ ಸಾಹೇಬ್, ರಾವ್ ಬಹದ್ದೂರ್ ಅಲ್ಲಾರೇ ಮಾತಾಡ್ತಿರಲಿಲ್ಲ. ಬರ್ರಿ ರಾವ್ ಸಾಹೇಬ್ರ, ಯಾಕ್ರಿ ಭಾಳ ದಿವಸದ ಮೇಲೆ ಬಂದ್ರಿ. ಹೋಗಿ ಒಂದು ಕುರ್ಚಿ ಮೇಲೆ ಕೂತರು. ಕೃಷ್ಣ ಅಂದರು. ನೋಡ್ರಿ ಅವ್ರ ಮಾತು ಭಾಳ ಮೆತ್ತಗೆ ಮಾತು. ಕೃಷ್ಣ ಅಂದರು. ಹೇಳ್ರಿ ರಾವ್ ಸಾಹೇಬ್ರ, ಏನು ಬೇಕು, ಯಾಕೆ ಬಂದ್ರಿ? ರಾವ್ ಸಾಹೇಬ್ರು ಹೇಳಿದರು, ಹಳಕಟ್ಟಿಯವರು, ನೋಡು ಕುಲಕರ್ಣಿ, ಗಲ್ಲಾಪೇಟಿಗೆ ಒಳಗೆ ಒಂದು 20 ರೂಪಾಯಿ ಅದಾವನ್ನು ನೋಡಿದ್ರು.
ಅವರಿಗೆ ಬೇಕಾದದ್ದು 20 ರೂಪಾಯಿ, ಅವ್ರು ಕೇಳಿದ್ದು 20 ರೂಪಾಯಿ. ಕುಲಕರ್ಣಿ ನೋಡ್ದ, ಇಲ್ಲರಿ ರಾವ್ ಸಾಹೇಬ್ರ, ನಿಮ್ಮ ಮಗ ಗುರಪ್ಪ ನಿನ್ನೆ ಎಲ್ಲ ತೊಗೊಂಡು ಹೋಗ್ಯಾನ, ಇಲ್ಲಿ ಏನೂ ಇಲ್ಲ. ಆಯ್ತು ಬಿಡಪ್ಪ ಅಂದರು. ಯಾಕ್ರಿ ರಾವ್ ಸಾಹೇಬ್ರ, ಎದಕ್ಕೆ ಬೇಕಾಗಿತ್ತು? ನೋಡು ಕುಲಕರ್ಣಿ, ನಿನ್ನ ಮಧ್ಯಾಹ್ನದಾಗ ರಾತ್ರಿ ನೀರು ಕುಡಿದು ಮಲಗೀನಿ, ರಾತ್ರಿ ಊಟಕ್ಕೆ ಏನೂ ಇರಲಿಲ್ಲ. ಇವತ್ತು ಮುಂಜಾನೆದ್ದು ನೀರು ಕುಡಿದು ಬಂದೇನೆ. ಒಂದು 20 ರೂಪಾಯಿ ಇದ್ದು ಅಂದ್ರೆ ನಾನು ನನ್ನ ಹೆಂಡತಿ ಒಂದು ಅರ್ಧ kg ಅಕ್ಕಿ ತಗೊಂಡು ಹೋಗಿ ಅನ್ನ ಕುದಿಸ್ಕೊಂಡು ತಿನ್ನಬೇಕು ಅನ್ನೋ ಉದ್ದೇಶದಿಂದ ಬಂದೀನಿ. ಆಯಿತು, ಭಗವಂತ ಕೊಟ್ಟಿಲ್ಲ ಅಂದ್ಬಳಕೆ ಇಲ್ಲ. ಭಗವಂತನನ್ನು ನಂಬಿದರೆ, ಶಿವನನ್ನು ನಂಬಿದರೆ ಮೊದಲು ಅವನನ್ನು ಭಕ್ತರನ್ನು ಪರೀಕ್ಷೆ ಮಾಡುವ ಕೆಲಸ ನಿಮಗೆಲ್ಲರಿಗೂ ಗೊತ್ತದ. ಶರಣ ಸಾಹಿತ್ಯದಲ್ಲಿ ನೀವು ಅಭ್ಯಾಸ ಮಾಡುವಾಗ ಸಾಕಷ್ಟು ಜನ ಶಿವ ಯಾವ್ಯಾವ ರೂಪದಲ್ಲಿ ಕಾಡಲ್ಲ. ಇದೇ ಉದಾಹರಣೆ ತಗೊಳ್ರಿ. ಸಿದ್ದರಾಮ ಚಿಕ್ಕ ಬಾಲಕನಾಗಿದ್ದಾಗ ಕಂಡ ಶಿವನ ಸ್ವರೂಪವನ್ನು ಕಾಣಲಿಕ್ಕೆ, ಪ್ರತ್ಯಕ್ಷ ಕಾಣಲಿಕ್ಕೆ ಶ್ರೀಶೈಲಕ್ಕೆ ಹಾದ. ಮಲ್ಲಯ್ಯ ಮಲ್ಲಯ್ಯ ಎಂದು ಹೋದ್ರದ ಸಿಗಲಾರದಾಗ ಶಿವ ಯಾವಾಗಲೂ ಏನು ಮಾಡ್ತಾನಂದ್ರೆ ಕಾಡ್ತಾನೆ. ಹೇಗೆ ಕಾಡ್ತಾನಂದ್ರೆ ಗರ್ಗಸದಂಗೆ ತಿಕ್ತಾನೆ. ಗರ್ಗಸ ಏನು ಮಾಡ್ತದೆ? ಹೋಗುವಾಕ್ ಒಯ್ತದ, ಬರುವಾಕ್ ಒಯ್ತದ. ಇಷ್ಟಾಗಿಯೂ ಹಾ ಹೂ ಅನ್ನಲಾರ್ದೆ ಇತ್ತು ಅಂದ್ರೆ ತಾಳ್ಕೋತಾನ ಭಕ್ತ ಎಲ್ಲಿವರೆಗೆ? ಜೀವ ಹೋಗುವವರೆಗೆ. ಇನ್ನು ತಾಳ್ಕೊಳ್ಳೋದು ಸಾಧ್ಯ ಇಲ್ಲ ಇವು ಅಂದಾಗ ಶಿವ ಬಂದು ಎತ್ಕೊಂಡು ಪುಷ್ಪಕ ವಿಮಾನದಲ್ಲಿ ಕುಂಡಿಸ್ಕೊಂಡು ಕೈಲಾಸಕ್ಕೆ ಹೋಗಿಬಿಡ್ತಾನೆ, ಗಣಪದವಿಯನ್ನು ಇಡ್ತಾನೆ. ಹಾಗೆ ಹಳಕಟ್ಟಿಯವರಿಗೆ ಕಾಣದ ಉಪವಾಸ ಕೆಡುವುದ, ನೀರು ಕುಡಿಸೋದ. ಇನ್ನು ತಾಳ್ಕೊಳ್ಳೋದು ಸಾಧ್ಯ ಇಲ್ಲ. 20 ರೂಪಾಯಿ ಬೇಕಾಗಿತ್ತು. ಯಾರಿಗೂ ಎಂದೂ ಕೈ ಒಡ್ಡಿದ ಮನುಷ್ಯ ಅಲ್ಲ. ಭಾಳದ್ರ ಅವ್ರ ಜೀವನದಾಗ ನಾನು ಒಂದು ಪ್ರಾಮಾಣಿಕವಾಗಿ ಹೇಳ್ತೇನೆ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದವರು, ಅವರಿಗೆ ಜ್ವಾಳ ಕಾಳ ಬಟ್ಟೆ ಬರಿ ಕೊಟ್ಟವರು ಈ ನಾಡಿನ ಮಠಾಧೀಶರು. ಅವರನ್ನು ಸ್ಮರಿಸಿಕೊಳ್ಬೇಕು ನಾವು. ಅವರು ಬಂದಾಳ ಸ್ವಾಮಿಗಳಾಗಿರ್ಬೋದು, ಬಾಲ್ಕಿ ಪಟ್ಟದ್ದೇವರು ಚನ್ನಬಸವ ಸ್ವಾಮಿಗಳಾಗಿರ್ಬೋದು, ಬೆಳಗಾವಿಯ ಶಿವಬಸವ ಸ್ವಾಮಿಗಳಾಗಿರ್ಬೋದು, ತೋಂಟದಾರ ಸ್ವಾಮಿಗಳಾಗಿರ್ಬೋದು, ಇಲಕಲದ ಮಹಾಸ್ವಾಮಿಗಳಾಗಿರ್ಬೋದು, ಆಮೇಲೆ ಬಬಲೇಶ್ವರದ ಶಾಂತಿವೀರ ಮಹಾಸ್ವಾಮಿಗಳು, ಅಥಣಿ ಶಿವಗಳು, ಮಲ್ಲಿಕಾರ್ಜುನ ಶಿವಗಳು. ಈ ಶಿವಗಳು ಅವರ ಬದುಕಿಗೆ ಆಸರೆಯಾಗಿ ನಿಂತವರು. ಅವರು ಸಹಾಯ ಪಡೆದುಕೊಂಡು ಸಮಾಜ ಏನು ಕೊಡ್ತೋ ನನಗೆ ಗೊತ್ತಿಲ್ಲ. ಎಲ್ಲೋ ಕೆಲವು ಜನರು ಗಂಗಪ್ಪ ದೇಸಾಯಿಯವರು ಕೊಟ್ಟಂಥ 500 ರೂಪಾಯಿ ನಮ್ಮಲ್ಲಿ ದಾಖಲೆ ಸಿಗ್ತವೆ. ಇನ್ನೊಬ್ಬ ಮಹಾಲಿಂಗಪ್ಪ ತಿಳ್ಕೊಂಡಿದ್ದವರು ಅವರ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹಾಳಿಯನ್ನು ಕೊಡ್ತಿದ್ದರುತ್ತ. ನಾವು ಮತ್ತೊಬ್ಬರಿಂದ ಕೇಳಿದ್ದು ಇದುವಲ್ಲ. ಇಂಥ ವ್ಯಕ್ತಿ ಅಲ್ಲಿ ಕಾಡಿಸ್ಕೊಂಡು ಕೊನೆಗೆ ಹೇಳ್ತಾನೆ, ಕೃಷ್ಣ ಆಯ್ತಪ್ಪ ಮನೆಗೆ ಹೋಗ್ತೀನಿ ಅಂತೇಳಿ ಮತ್ತು ಸೈಕಲ್ ತೊಗೊಂಡು ಮನೆಗೆ ಹೊಂಟರು. ಭಗವಂತನ ಪರೀಕ್ಷೆ ಮುಕ್ತಾಯ ಆಯಿತು. ಅದೇ ಸಮಯಕ್ಕೆ ಹಳಕಟ್ಟಿಯವರು ಮನೆಗೆ ಹೊರಟಾಗ ಅದೇ ಸಮಯಕ್ಕೆ ಅರ್ಧ ದಾರಿ ಹೋಗಿದ್ದರು. ಇವರು ಪ್ರಿಂಟಿಂಗ್ ಪ್ರೆಸ್ಸಿಗೆ ಪೋಸ್ಟ್ಮನ್ ಬಂದ. ರಾವ್ ಸಾಹೇಬ್ರ ಅಂದರು. ಕುಲಕರ್ಣಿ ಹೇಳ್ದ, ರಾವ್ ಸಾಹೇಬ್ರು ಮನೆಗೆ ಹೋಗ್ಯಾರ. ಯಾಕೆ ಬಂದೆ ಅಂತ ಕೇಳಿದ್ರು. ಇಲ್ಲ, ರಾವ್ ಸಾಹೇಬ್ರ ಹೆಸರಲ್ಲೇ 20 ರೂಪಾಯಿ ಮನಿ ಆರ್ಡ್ರ್ ಬಂದಿತ್ತು. ಯಾರೋ ಒಬ್ಬರು ಚಂದಾದರು, ಪತ್ರಿಕೆ ಚಂದಾದರು 20 ರೂಪಾಯಿ ಮನಿ ಆರ್ಡ್ರ್ ಕಳಿಸಿದ್ರು. ಅವ್ರಿಗೆ ಬೇಕಾದದ್ದು 20 ರೂಪಾಯಿ, ಹೆಚ್ಚಿಗೆ ಕೇಳಿಲ್ಲ ಅವರು. ಶರಣರದು ಬದುಕು ಹಂಗೆ. ತಮಗೆ ಬಂದದ್ದನ್ನು ಇನ್ನೊಬ್ಬರಿಗೆ ಹಂಚುವಂಥ ವಿಶಾಲ ಗುಣ ಆ ಶರಣರು.
ದಾಸೋಹ ಪದ್ಧತಿ ಅವರದು. ಕಾಯಕ ಮಾಡಿ ಬಂದ ದಾಸೋಹದಲ್ಲಿ ಹರಿದು ತಿನ್ನುವ ಗುಣ ಆ ಶರಣರು. ಅವ್ರಿಗೆ ಬೇಕಾದದ್ದು 20 ರೂಪಾಯಿ. ಭಗವಂತ ಪೋಸ್ಟ್ ಮೂಲಕ ಕಳಿಸ್ಕೊಟ್ಟದ್ದು 20 ರೂಪಾಯಿ. ಅವಾಗ ಕೃಷ್ಣ ಹೇಳ್ತಾನೆ, ಓಡು, ಒಬ್ಬ ಶರಣನ ಹೊಟ್ಟೆ ತಾಳು ಹಗ್ಲಿಕ್ಕತ್ತದ, ಉಪವಾಸ ಬಿದ್ದಾನ, ಹೋಗು, ಇಲ್ಲೇ ಸಮೀಪದಲ್ಲಿ ಹೊರಟಾರ, ಹೋಗಿ ಕೊಡುವ ತಿಳ್ಕೊಂಡು ಹೇಳ್ದ. ಓಡಿ ಬಂದು ಆ ಪೋಸ್ಟ್ಮನ್, ರಾವ್ ಸಾಬ್ರ ಯಾಕಪ್ಪ ಅಂದರು, ನಿಮ್ಮ ಹೆಸರಲ್ಲಿ 20 ರೂಪಾಯಿ ಮನಿ ಆರ್ಡ್ರ್ ಬಂದ. ಯೋಗ ನೋಡ್ರಿ, ಯೋಗ ಯೋಗ. ಆ 20 ರೂಪಾಯಿ ಪೋಸ್ಟ್ಮನ್ ಕೊಟ್ಟ. ಹಳಕಟ್ಟೆಯವರು ತೊಗೊಂಡ್ರು. 1 kg ಅಕ್ಕಿ ತೊಗೊಂಡು ಹೋಗಿ ಅನ್ನ ಕುದಿಸ್ಕೊಂಡು ಮಾಡ್ರು. ಗಂಡ ಹೆಂಡತಿ ಊಟ ಮಾಡಿದ್ರು. ಇವತ್ತೇ ನಾವು ಹಳಕಟ್ಟೆಯವರಿಗೆ ಇಷ್ಟೆಲ್ಲ ಗೌರವ ಕೊಟ್ಟೆವು. 10 ಬಿರುದುಗಳು ಅವ್ರಿಗೆ ಸಿಕ್ಕು. ಆ ಬಿರುದುಗಳನ್ನು ಸ್ವೀಕಾರ ಮಾಡಿದಾಗ, ಶಾಲ ಹೊಲಿಸಿಕೊಳ್ಳುವಾಗ ಅವರೇ ಹೇಳಿದ ಮಾತು, ಈ ಸನ್ಮಾನ, ಈ ಶಾಲ ನನ್ನ ಹೊಟ್ಟೆ ತುಂಬಿಸುತ್ತದೆ. ಎಂಥ ಎತ್ತರಕ್ಕೆ ಬೆಳೆದಿದ್ರು. ಇವತ್ತಿನ ದಿವಸ ಹಳಕಟ್ಟಿಯವರು ಅಂದು ಈ ರೀತಿಯಾಗಿ 250 ವಚನಕಾರನ ಬೆಳಕಿಗೆ ತಂದಿರದಿದ್ದರೆ ಇವತ್ತು ಕೂಡ ಆ ವಚನ ಸಾಹಿತ್ಯದ ಮೇಲೆ ಕತ್ತಲೆ ಆಗ್ತಿತ್ತು ಅಂತ ತಿಳ್ಕೊಂಡು ನನಗನ್ನಿಸ್ತದೆ. ಕತ್ತಲೆಯ ಗರ್ಭದಲ್ಲಿ ಮುಳುಗಿರುವ ಆ ಅನರ್ಘರತ್ನಗಳನ್ನು ಹೊರಗೆ ತೆಗೆದು ಬಿಚ್ಚಿಟ್ಟಂಥ ಕೀರ್ತಿ ಹಳಕಟ್ಟಿಯವ್ರಿಗೆ ಸಲ್ಲಬೇಕು. ಪ್ರಾರಂಭದಲ್ಲಿ ಹೇಳಿದ್ದು ನಾನು, ಹಳಕಟ್ಟಿ ಆನಂತರ ಹರಡೇಕೆರೆ ಮಂಜಪ್ಪ ಬಂತಾಣ ಸ್ವಾಮಿಗಳು, ಅವರ ನೆರಳಿನಲ್ಲಿ ಬದುಕುತ್ತಿರುವ ನಾವೆಲ್ಲ ಹಳಕಟ್ಟಿಯವರು. ಈ 3 ಜನ, ಇನ್ನೊಂದು ಪ್ರಸಂಗವನ್ನು ಹೇಳ್ತೇನೆ ನಾನು. ಈ 3 ಜನರಲ್ಲಿ ಹಳಕಟ್ಟಿ ಶರಣರು ಇಷ್ಟೆಲ್ಲ ಗಾದ ಕೆಲಸ ಮಾಡಿದರು. ಹರಡೇಕೆರೆ ಮಂಜಪ್ಪನವರು ದೂರದ ಬನವಾಸಿಯಿಂದ ಬಂದು ಆಲಮಟ್ಟಿಯಲ್ಲಿ ಒಂದು ವಿದ್ಯಾಲಯ ಪ್ರಾರಂಭ ಮಾಡಿದರು. ಆ ವಿದ್ಯಾಲಯದ ಅಧಿಪತಿಗಳು ಬಂತಾಣ ಸ್ವಾಮಿಗಳು, ಹಳಕಟ್ಟಿಯವರು. ಚಾನ್ಸ್ಲರ್, ವೈಸ್ ಚಾನ್ಸ್ಲರ್, ಇಂಥ ದೊಡ್ಡ ದೊಡ್ಡ ಪದವಿಗಳೆಲ್ಲ ಅವ್ರಿಗೆ ಕೊಟ್ಟು ತಾನು ಸ್ವಲ್ಪ ಸಾಮಾನ್ಯ ಸದಸ್ಯರಾಗಿ ಉಪ ಅಧಿಪತಿಯಾಗಿ ಅವರು ಕಾಲ ಕಳೆದರು. ಉಪ ಅಧಿಪತಿ ಅಲ್ಲ, ಅವರು ಒಂದು ರೀತಿಯ ಅಲ್ಲಿ ಕೆಲಸ ಮಾಡಿದರು. ಇಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕು. ಏನಂದರೆ, ಹಳಕಟ್ಟಿಯವರು ಈ ನಾಡಿನೊಳಗೆ ಶರಣ ಧರ್ಮದ, ಲಿಂಗಾಯತ ಧರ್ಮದ ಬಹುದೊಡ್ಡ ಫಸಲನ್ನು ತೆಗೆದವರು. ಹರಡೇಕೆರೆ ಮಂಜಪ್ಪನವರು ರಾಷ್ಟ್ರ ಧರ್ಮ ದೃಷ್ಟಾರ ತಿಳ್ಕೊಂಡು ಅವರು ಹೆಸರ ಪಡ್ಕೊಂಡವರು. ಭಾಳ ದೊಡ್ಡ ಕೆಲಸ ಮಾಡಿದರು. ಆನಂತರ ಬಂತಾಣ ಶಿವಗಳು ಈ ಜಿಲ್ಲೆಯ ಅವಿಭಜಿತ ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಶೈಕ್ಷಣಿಕ ಹರಿಕಾರ. ಇಲ್ಲಿ ಹಳಕಟ್ಟಿಯವರು ಇಲ್ಲಿ ಲಿಂಗಾಯತ ಧರ್ಮದ ದೀಕ್ಷೆ ನೀಡಿದರು. ಹರಡೇಕೆರೆ ಮಂಜಪ್ಪನವರು ರಾಷ್ಟ್ರ ಧರ್ಮದ ದೀಕ್ಷೆ ನೀಡಿದರು. ಬಂತಾಣ ಸ್ವಾಮಿಗಳು ಶೈಕ್ಷಣಿಕ ಧರ್ಮದ ದೀಕ್ಷೆ ನೀಡಿದರು. ಒಂದು ಪ್ರಸಂಗವನ್ನು ಹೇಳ್ತಾನೆ. ಬಂತನಾಳ ಸಂಗನ ಬಸವ ಶಿವಗಳಿಗೆ ರಾಷ್ಟ್ರ ಧರ್ಮದ ಮೊಟ್ಟ ಮೊದಲನೇ ದೀಕ್ಷೆ ನೀಡಿದವರು ಹರಡೇಕೆರೆ ಮಂಜಪ್ಪನವರು. ಯಾವಾಗ ಮಂಜಪ್ಪನವರಿಂದ ಧರ್ಮ ದೀಕ್ಷೆ, ರಾಷ್ಟ್ರ ಧರ್ಮದ ದೀಕ್ಷೆ ಪಡೆದುಕೊಂಡರು, ತಮ್ಮ ಜೀವಿತದ ಕೊನೆಯವರೆಗೆ ಅವರು ಖಾದಿ ಬಟ್ಟೆಯನ್ನು ತೊಟ್ಟರು ಬಂತಾಣ ಸ್ವಾಮಿಗಳು. ಬಂತಾಣ ಸ್ವಾಮಿಗಳು ಹರಡೇಕೆರೆ ಮಂಜಪ್ಪನವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿದರು. ಈ ಮಾತು ಹೇಳುವಾಗ ಇನ್ನೊಂದು ಪ್ರಸಂಗ ಹೇಳ್ತೇನೆ.
ಹರ್ಡೇಕರ್ ಮಂಜಪ್ಪನವರಿಗೆ ಬಂತಾಳ ಶಿವಿಗಳು ಲಿಂಗ ದೀಕ್ಷೆ ಮಾಡಿದ್ದು 2ನೇ ಸಲ. ಮೊದಲನೇ ಸಲ ಅವರಿಗೆ ಲಿಂಗ ದೀಕ್ಷೆ ಮಾಡಿದವರು ಅಥಣಿ ಶಿವಗಳು, ಹರ್ಡೇಕರ್ ಮಂಜಪ್ಪನವರಿಗೆ. ಅಥಣಿ ಶಿವಗಳಿಂದ ಮೊದಲನೇ ಸಲ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡ್ರೆ ಹರ್ಡೇಕರ್ ಮಂಜಪ್ಪನವರಿಗೆ 2ನೇ ಸಲ ಲಿಂಗ ದೀಕ್ಷೆ ಕೊಟ್ಟವರು ಈ ಕರ್ನಾಟಕದ ಗಾಂಧಿ ಆಲಮಟ್ಟಿಯಲ್ಲಿ ವಿದ್ಯಾಲಯ ಪ್ರಾರಂಭ ಮಾಡಿದಂಥ ಮಂಜಪ್ಪನವರು ಅದರ ಸಹಾಯಾಧಿಪತಿಗಳಾಗಿ, ಬರೀ ಸದಸ್ಯರಂತಿದ್ದ ನಾನಾಗ ಅವರ ಸಹಾಯಾಧಿಪತಿಗಳಾಗಿ, ಬಂತಾಳ ಶಿವಗಳು ಅಧಿಪತಿಗಳಾಗಿದ್ದರು, ಹಳಕಟ್ಟಿಯವರು ಉಪಾಧಿಪತಿಗಳಾಗಿದ್ದರು, ಮಂಜಪ್ಪನವರು ಸಹಾಯಾಧಿಪತಿಗಳಾಗಿದ್ದರು. ಇಂಥ ಒಂದು ಅನ್ಯೋನ್ಯ ಸಂಬಂಧ ಇತ್ತು ಹಳಕಟ್ಟಿಯವರಿಗೆ ಮತ್ತು ಹಾನಗಲ್ ಕುಮಾರಸ್ವಾಮಿಗಳಿಗೆ. ಅತ್ಯಂತ ಒಡನಾಟ, ಭಾಳ ದೊಡ್ಡ ಒಡನಾಟ ಇತ್ತು. ಅವರ ಪ್ರಭಾವ ಇವರ ಮೇಲೆ ಇತ್ತು. ಕಾರಣ ಏನಂದ್ರೆ ಅವರಪ್ಪ ಹಳಕಟ್ಟಿಯವರ ತಂದೆ ಗುರುಸಪ್ಪ ಹಾನಗಲ್ ಕುಮಾರಸ್ವಾಮಿಗಳ ಪರಮ ಭಕ್ತ, ವೀರಶೈವ ಮಹಾಸಭೆಯ ಮೊದಲನೇ ಅಧಿವೇಶನದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಇಂಥ ಶರಣ 1964 ಭಾಳ ಸುದೀರ್ಘವಾಗಿ ನಾನು ಮಾತನಾಡಿದ್ದೇನೆ. ಜೂನ್ 29ನೇ ತಾರೀಕಿನ ದಿವಸ ತೀರ್ಕೊಂಡ್ರು, ಲಿಂಗೈಕ್ಯರಾದರು. ಶರಣರ ಪಾರ್ಥಿವ ಶರೀರ BLD ಸಂಸ್ಥೆಯನ್ನು ಹುಟ್ಟುಹಾಕಿದ ಶರಣ ಹಳಕಟ್ಟಿಯವರ ಪಾರ್ಥಿವ ಶರೀರವನ್ನು BLD ಸಂಸ್ಥೆಯ ಆವರಣದಲ್ಲಿ ಅಂದಿನ ಸಂಸ್ಥೆಯ ಮುಖ್ಯಸ್ಥರಾದ BM ಪಾಟೀಲ್ ಸಾಹೇಬರು ಅವರ ಪಾರ್ಥಿವ ಶರೀರವನ್ನು ಇಲ್ಲೇ ದಫನ ಮಾಡಿ ಒಂದು ಸುಂದರವಾದ ಗುಡಿಯನ್ನು ಕಟ್ಟಿಸಿದರು. ಅವರ ಸ್ಮರಣೆ ಶಾಶ್ವತವಾಗಲಿ ತಿಳ್ಕೊಂಡು ಇವತ್ತಿನ ನಮ್ಮ ಅಧ್ಯಕ್ಷರಾದ ಮಾಜಿ ಜಲಸಂಪನ್ಮೂಲ ಸಚಿವರು ಮತ್ತು ಹಾಲಿ ಶಾಸಕರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರವರು 2003ರಲ್ಲಿಯೇ ಹಳಕಟ್ಟಿಯವರು ಸ್ಮರಿಸುವ ಸಲುವಾಗಿ ಇಂಥ ಒಂದು ದೊಡ್ಡ ಭವ್ಯವಾದಂಥ ಸ್ಮಾರಕ ಭವನವನ್ನು ಕಟ್ಟಿಸಿದರು. ಶ್ರದ್ಧಾಭಕ್ತಿಯಿಂದ ಇದನ್ನು ಬೆಳೆಸಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಅಂದಿನಿಂದ 2003ರಿಂದ ನಾನು ಕಾರ್ಯದರ್ಶಿ ತಿಳ್ಕೊಂಡು ನೇಮಿಸಿದರು. ಹಲವಾರು ಜನ ಹಿರಿಯ ಸಾಹಿತಿಗಳನ್ನು, ಕಲಬುರಗಿಗೆ ಬರುವಂಥ ಮಹಾವಿದ್ವಾಂಸರನ್ನು ಮುಂದಿಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ಈ ಕೇಂದ್ರವನ್ನು ಬೆಳೆಸಿದೆವು. ಎಷ್ಟರ ಮಟ್ಟಿಗೆ ಬೆಳೆಸಿದೆವಪ್ಪ ಅಂದರೆ, ಇದು ಜನ್ಮಾಗಿ 18 ವರ್ಷಗಳು ಮುಕ್ತಾಯ ಆಯಿತು. ಈ ಸ್ಮಾರಕ ಭವನದಲ್ಲಿ ನಡೆಯುವಂಥ ಕಾರ್ಯ ನೋಡಿ ಈ 18 ವರ್ಷಗಳಲ್ಲಿ 2015ರಲ್ಲಿಯೇ ಈ ಕೇಂದ್ರಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಒಂದು ಕಿರೀಟ ಸರ್ಕಾರ ಕೊಡ್ತು. ಅಷ್ಟು ಕ್ರಿಯಾಶೀಲವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ MB ಪಾಟೀಲರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರ ಸಹಾಯ ಸಹಕಾರದಿಂದ, ಅವರ ಮುತುವರ್ಜಿಯಿಂದ ಅವರು ವಹಿಸಿಕೊಂಡಂಥ ಈ ಕೇಂದ್ರ ಬೆಳೆದು ಎತ್ತರಕ್ಕೆ ಬೆಳೆಸಲಿಕ್ಕೆ ನಾವು ಕೇವಲ ಸೇವಕರ ಕೆಲಸ ಇಲ್ಲಿ ನಾವು ಮಾಡ್ತಿದ್ದೆವು. ಇಲ್ಲಿ ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನು ನಾವು ಪ್ರಕಟ ಮಾಡಿದೆವು. 15 ಸಂಬಳಗಳಲ್ಲಿ ಏಕಕಾಲಕ್ಕೆ 2008ರಲ್ಲಿ ಅವುಗಳನ್ನು ಲೋಕಾರ್ಪಣೆ ಮಾಡಿದೆವು. ಯಾಕಂದರೆ ಹಳಕಟ್ಟಿಯವರು 12ನೇ ಶತಮಾನದ ಬಸವಾದಿ ಶರಣರ ಸಾಹಿತ್ಯವನ್ನು ಪ್ರಕಟ ಮಾಡಿದ್ರು. ಹಳಕಟ್ಟಿಯವರು ಪ್ರಕಟ ಮಾಡಿದ ಆ ಶರಣ ಸಾಹಿತ್ಯ ಅವರು ತೀರ್ಕೊಂಡ ಮೇಲೆ ಹಂಚಿ ಹೋಗಿಬಿಟ್ಟಿತ್ತು. ಅವರು ಸಂಗ್ರಹಿಸಿದ ಸಾಹಿತ್ಯವನ್ನು ನಾವು ನಾಗನೂರು ಮಠದಿಂದ ಸಂಗ್ರಹ ಮಾಡಿ 15 ಸಂಪುಟಗಳಲ್ಲಿ ಡಾಕ್ಟರ್ MM ಕಲಬುರ್ಗಿಯವರ ಮಾರ್ಗದರ್ಶನದಲ್ಲಿ ಅವು ಪ್ರಕಟಗೊಳಿಸಿದ್ದು ಒಂದು ದೊಡ್ಡ ಸಾಧನೆ. ಹಳಕಟ್ಟಿಯವರು 12ನೇ ಶತಮಾನದ ವಚನ ಸಾಹಿತ್ಯವನ್ನು ಉಳಿಸಿದರು. ಕಲಬುರ್ಗಿ ನೇತೃತ್ವದಲ್ಲಿ MB ಪಾಟೀಲರ ಸಹಕಾರದಿಂದ
ಹಳಕಟ್ಟಿಯವರ ಸಾಹಿತ್ಯವನ್ನು ನಾವು ಈ ಕೇಂದ್ರ ಉಳಿಸ್ತು. ಒಂದು ಕೆಲವು ದಿವಸದಲ್ಲಿ 200 ವರ್ಷ ಆಳಿದ ಆದಿಲ್ ಶಾಹಿ ಕಾಲದಲ್ಲಿ ಪ್ರಕಟವಾದಂಥ ಪರ್ಷಿಯನ್ ಭಾಷೆಯ, ಉರ್ದು ಭಾಷೆಯ, ದಖನಿ ಭಾಷೆಯ ಗ್ರಂಥಗಳನ್ನು ಕನ್ನಡಕ್ಕೆ ಕಲಬುರ್ಗಿಯವರ ಅಧ್ಯಕ್ಷತೆಯಲ್ಲಿ ನಾವು ಪ್ರಕಟ ಮಾಡುವಂಥ ಯೋಜನೆ ಸಿದ್ಧ ಮಾಡಿಕೊಂಡೆವು. ಸರ್ಕಾರ ಅನುದಾನ ಕೊಡ್ತು. 19 ಸಂಪುಟಗಳನ್ನು, 21 ಪುಸ್ತಕಗಳನ್ನು 19 ಸಂಪುಟಗಳಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿ ಒಂದು ಐತಿಹಾಸಿಕ ಕಾರ್ಯ ಈ ಕೇಂದ್ರ ಮಾಡ್ತು. ಈಗ ನಾವು ಇನ್ನೊಂದು ಅಭಿಮಾನ ಮೂಡಿಸುವಂಥ ನಮ್ಮ ಕಾರ್ಯ 12ನೇ ಶತಮಾನದ ಸಾಹಿತ್ಯವನ್ನು ಉಳಿಸಿದವರು ಹಳಕಟ್ಟಿಯವರು, ಹಳಕಟ್ಟಿಯವರ ಸಾಹಿತ್ಯವನ್ನು ಉಳಿಸಿದವರು ಕಲಬುರ್ಗಿಯವರ ನೇತೃತ್ವದಲ್ಲಿ ಈ ಕೇಂದ್ರ. ಮಧ್ಯದಲ್ಲಿ ಆ ಆದಿಲ್ ಶಾಹಿ ಸಾಹಿತ್ಯ ಪ್ರಕಟಣೆಯ ಸಂದರ್ಭದ ಅರ್ಧ ಮಧ್ಯದಲ್ಲಿಯೇ ಕಲಬುರ್ಗಿಯವರ ಹತ್ಯೆ ಆಯಿತು. ಅವರು ಹೋದ ಮೇಲೆ ಡಾಕ್ಟರ್ ಕೃಷ್ಣ ಕೋಲಾರ ಕುಲಕರ್ಣಿಯವರ ನೇತೃತ್ವದಲ್ಲಿ ಆದಿಲ್ ಶಾಹಿ ಸಾಹಿತ್ಯ ಪ್ರಕಟ ಯೋಜನೆ ಮುಂದುವರಿಯಿತು. ಆ ಯೋಜನೆ ಮುಗಿಯುತ್ತಾ ಬಂದಾಗ ಕಲಬುರ್ಗಿಯವರು ನಮ್ಮ ಸಂಸ್ಥೆಗೆ ಮಾಡಿದಂಥ ಕಾರ್ಯವನ್ನು ನೆನಪಿಸಿಕೊಂಡು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಪೂಜ್ಯ ಗುರುಗಳ ಸೇವೆಯನ್ನು ಸ್ಮರಿಸಿಕೊಳ್ಳುವ ಸಲುವಾಗಿ ಅವರ ಬದುಕಿನಲ್ಲಿ ರಚನೆ ಮಾಡಿದಂಥ, ಬರೆದಂಥ ಸುಮಾರು 27,000 ಪುಟದಷ್ಟು ಇರುವಂಥ 40 ಸಂಪುಟಗಳನ್ನು ನಾವು ಸಂಗ್ರಹ ಮಾಡಿ ಸಮಗ್ರ ಸಾಹಿತ್ಯ ಪ್ರಕಟಣೆ ಯೋಜನೆಯನ್ನು ಇಂದಿಗೆ ನಾವು ಮುಕ್ತಾಯ ಮಾಡಿದೆವು. 40 ಸಂಪುಟಗಳು ಇವತ್ತೊಂದು ದಿವಸ ನಮ್ಮ ಕೈಯಲ್ಲಿ ಸೇರ್ಯಾವ. ಒಂದು ಸಂಪುಟ 2 ಭಾಗ ಆಗಿದ್ದರೆ 41 ಸಂಪುಟಗಳು ತಿಳ್ಕೊಂಡು ನಾವು ಹೇಳ್ತೇವೆ. ಇದೊಂದು ಸಂಶೋಧನಾ ಕೇಂದ್ರ. ನಮ್ಮ ಕಾರ್ಯವನ್ನು ಮೆಚ್ಚಿದಂಥ ಹಂಪಿ ವಿಶ್ವವಿದ್ಯಾಲಯ ಮಾನ್ಯತೆಯನ್ನು ನೀಡ್ಯದ. ಈಗಾಗಲೇ 9 ಜನ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಾರ, 10 ಮಂದಿ ಅಭ್ಯಾಸ ಮಾಡಕತ್ತಾರ. ನಿರಂತರವಾಗಿ ನಾವು ಈ ಕೇಂದ್ರವನ್ನು ಮುನ್ನಡೆಸಿಕೊಂಡು ಹೋಗ್ತೇವೆ. ಹಳಕಟ್ಟಿಯವರ, ಕಲಬುರ್ಗಿಯವರ ಶರಣ ಸಾಹಿತ್ಯಕ್ಕೆ ಮಾಡಿದ ಸೇವೆಯನ್ನು ಸದಾ ಜನ ಮನಸ್ಸಲ್ಲಿ ಉಳಿಯುವಂಥ ಒಂದು ಪವಿತ್ರ ಕಾರ್ಯಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೆವು. ನನ್ನ ಇಳಿ ವಯಸ್ಸಿನಲ್ಲಿ ಕೂಡ MB ಪಾಟೀಲ್ ಸಾಹೇಬರ ಇಚ್ಛೆಯಂತೆ ಕಾರ್ಯದರ್ಶಿಯಾಗಿ ಪ್ರಾರಂಭದಿಂದ ಇಲ್ಲಿಯವರೆಗೂ ನಾನು ಕಾರ್ಯದರ್ಶಿಯಾಗಿ ಕಾರ್ಯ ಮಾಡ್ಕೋತಾ ಬಂದೇನೆ. ಭಗವಂತನಲ್ಲಿ ನಂದು ಒಂದೇ ಪ್ರಾರ್ಥನೆ, ನನ್ನ ಯಾವ ಲೌಕಿಕ ಸುಖಕ್ಕಾಗಿ ಬದುಕಿಸೋಕ್ಕಿಂತಲೂ ಹಳಕಟ್ಟಿ ಅಂತ ಶರಣರ, ಕಲಬುರ್ಗಿ ಅಂತ ಮಹಾನುಭಾವರ ಸೇವೆಯನ್ನು ಮಾಡಲಿಕ್ಕೆ ಈ ಕೇಂದ್ರದಲ್ಲಿ ಇನ್ನೊಂದಿಷ್ಟು ನಾನು ಬದುಕಲಿಕ್ಕೆ ನನ್ನ ಆಯುರ್ವೇಗ ಭಗವಂತ ನೀಡಲಿ ತಿಳ್ಕೊಂಡು ಅನನ್ಯವಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಸುದೀರ್ಘವಾಗಿ ಇಲ್ಲಿವರೆಗೆ ನಾನು ಮಾತನಾಡಿದ ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ಮತ್ತು ಇದನ್ನು ಸಂಘಟನೆ ಮಾಡಿದ ಗುಲ್ಬರ್ಗಾದ ನನ್ನ ಆತ್ಮೀಯ ಮಿತ್ರರು, ಬಸವ ಕೇಂದ್ರದ ಮುಖ್ಯಸ್ಥರು ಆದಂಥ ಗೆಳೆಯ ಡಾಕ್ಟರ್ ವೀರಣ್ಣ ದಂಡೆಯವರಿಗೂ, ಅವರ ಎಲ್ಲ ಜನರಿಗೆ, ಅವರ ಬಳಗಕ್ಕೆ ನನ್ನ ಶರಣಾರ್ಥಿಗಳನ್ನು ತಿಳಿಸಿ ನನ್ನ ಮಾತಿಗೆ ಮಂಗಲವನ್ನು ನೀಡುತ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.